ತ್ಯರ್ಪಕಾಯ ಕ್ಷಿತ್ಯಾಂ ಅತ್ಯಲ್ಪಭೃತ್ಯೇಷ್ವಪಿ ಕುಜನಕೃತೌ ಧತ್ಯಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇಥ ಹರ್ತ್ರೇ ಹಯಮುಖಹರಯೇ ಮುತ್ರಮಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿದಸ್ಮನ್ ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ. ನಿರ್ಗುಣತ್ವೋಕ್ತಿತಶ್ಚಾಭೂತ್ ಸಾದೂರೇ ತ್ರಿಗುಣಾತ್ಮಿಕಾ ಆಹಾಯಸ್ಕಾಂತದೃಷ್ಟಾಂತೋಪಿ ಅಸಕ್ತಸ್ಯ ನಿಯಂತ್ರಿತಾ. ಭಾಗವತ ವಾಕ್ಯ ಹಿಂದೆ ಉಲ್ಲೇಖ ಮಾಡಿದ್ದಾರೆ. ಅದರಲ್ಲಿರುವಂಥ ಶಬ್ದಗಳ ಸ್ವಾರಸ್ಯವನ್ನು ಹೇಳ್ತಾ ಇದ್ದಾರೆ. ಒಂದು ನಿರ್ಗುಣ ಅಂತ ಹೇಳಿದ್ದಾರೆ, ಇನ್ನೊಂದು ಭ್ರಮತಿ ಲೋಹವತು ಅಂತ ಹೇಳಿದ್ದಾರೆ. ಈ ಎರಡು ದೃಷ್ಟಾಂತ, ಈ ಎರಡು ವಾಕ್ಯ ಏನು ತಿಳಿಸ್ಕೊಡುತ್ತೆ? ಭಗವಂತನನ್ನು ನಿರ್ಗುಣ ಅಂತ ಹೇಳೋದು, ಪ್ರಕೃತಿಯನ್ನು ಗುಣ ಅಂತ ಕರೀತಾರೆ. ಯಾಕೆ? ತ್ರಿಗುಣಗಳ ಉತ್ಪತ್ತಿಗೆ ಕಾರಣವಾದದ್ದು ಯಾವುದು? ಪ್ರಕೃತಿ. ಆದ್ದರಿಂದ ಗುಣ ಉಳ್ಳದ್ದು ಅದನ್ನು ಗುಣ ಅಂತ ಕರೀತಾರೆ. ಅಂದರೆ ಪ್ರಕೃತಿ ತ್ರಿಗುಣಾತ್ಮಿಕ. ಆ ತ್ರಿಗುಣಾತ್ಮಕವಾದಂತಹ ಪ್ರಕೃತಿಯ ಸಂಬಂಧ ಭಗವಂತನಿಗಿಲ್ಲ ಅನ್ನೋದನ್ನು ತ್ರಿಗುಣ ಶಬ್ದ ಹೇಳ್ತಾ ಇದೆ. ಹಾಗಾದರೆ ನಿಮಿತ್ತ ಮಾತ್ರಂ ತತ್ರಾತ್ಮ ನಿರ್ಗುಣ ಎಂಬತಕ್ಕಂಥ ಭಾಗವತ ವಾಕ್ಯ, ನಿರ್ಗುಣ ಎಂಬತಕ್ಕಂಥ ಶಬ್ದವನ್ನು ವೇದವ್ಯಾಸದೇವರಲ್ಲಿ ಪ್ರಯೋಗ ಮಾಡಿದ್ದಾರೆ. ತನ್ಮೂಲಕ ಭಗವಂತನಿಗೆ ಪ್ರಕೃತಿಯ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಗುಣ ಅಂತಂದರೆ ಗುಣವನ್ನು ಅಭಿವ್ಯಕ್ತ ಮಾಡತಕ್ಕಂತಹ ಪ್ರಕೃತಿ ಅಂತ ಅರ್ಥ. ನಿರ್ಗುಣ ಅಂತಂದರೆ ಆ ತ್ರಿಗುಣಾತ್ಮಿಕವಾದ ಪ್ರಕೃತಿಯ ಸಂಬಂಧ ರಹಿತ ಅಂತ. ಆದ್ದರಿಂದ ಭಗವಂತನನ್ನು ಇತರರು ಹೇಳುವ ರೀತಿಯಲ್ಲಿ ಮಾಯಾಶಬಲ, ಪ್ರಕೃತಿಯಿಂದ ಅವನು ಬದ್ಧನಾಗಿದ್ದಾನೆ ಅಂತಕ್ಕಂಥದ್ದು ಸರಿಯಲ್ಲ. ಹಾಗೇ ಇನ್ನೊಂದು ಭ್ರಮತಿ ಲೋಹವತು ಅಂತ ಹೇಳೋದು. ಕಬ್ಬಿಣ ಅದು ತಿರುಗತ್ತೆ ಅಂತ. ಕಬ್ಬಿಣ ತಿರುಗಬೇಕು ಅಂತಂದರೆ ಅದು ಮ್ಯಾಗ್ನೆಟಿಗೆ ಅಂಟ್ಕೊಂಡಿರಲ್ಲ ಅಲ್ವಾ? ಕಬ್ಬಿಣ ತಿರುಗಬೇಕಾದರೆ ಅದು ಮ್ಯಾಗ್ನೆಟ್ಟಿಗೆ ಅಂಟ್ಕೊಂಡಿರೋದಿಲ್ಲ, ದೂರದಲ್ಲಿರುತ್ತೆ. ಹಾಗಾದರೆ ಕಬ್ಬಿಣವನ್ನು ಅಂಟಿಸಿಕೊಳ್ಳದೇನೆ ಕಬ್ಬಿಣದ ತಿರುಗುವಿಕೆಗೆ ಕಾರಣವಾಗಿರುತ್ತೆ ಯಾವುದು? ಆ ಮ್ಯಾಗ್ನೆಟ್ ಅಂತ. ಹಾಗೇ ಭಗವಂತನು ಕೂಡ ಆಹ ಅಯಸ್ಕಾಂತ ದೃಷ್ಟಾಂತಹ ಅಪಿ ಅಸಕ್ತಸ್ಯ ನಿಯಂತ್ರಿತ. ಯಾವ ರೀತಿಯಲ್ಲಿ ಅಯಸ್ಕಾಂತ ಎಂಬತಕ್ಕಂಥದ್ದು ಕಬ್ಬಿಣವನ್ನು ತನ್ನಲ್ಲಿ ಅಂಟಿಸಿಕೊಳ್ಳದೇನೆ ಕಬ್ಬಿಣದ ಚಲನೆಗೆ ಕಾರಣವಾಗಿದೆಯೋ, ಹಾಗೆ ಭಗವಂತ ಪ್ರಕೃತಿಯನ್ನು ತಾನು ಅಂಟಿಸಿಕೊಳ್ಳದೇನೆ, ಪ್ರಕೃತಿಯ ಬಂಧನಕ್ಕೆ ಒಳಗಾಗದೇನೆ ಪ್ರಕೃತಿಯನ್ನು ನಿಯಮನ ಮಾಡ್ತಕ್ಕಂಥವನಾಗಿದ್ದಾನೆ ಎಂಬತಕ್ಕಂಥದ್ದನ್ನು ಆ ಅಯಸ್ಕಾಂತ ಲೋಹ ದೃಷ್ಟಾಂತ ಎಂಬತಕ್ಕಂಥದ್ದು ಹೇಳ್ತಾ ಇದೆ. ಇದರಿಂದಲೂ ಕೂಡ ಭಗವಂತ ಮಾಯಾಶಬಲಿತನಲ್ಲ, ಮಾಯಾಶಬಲನಲ್ಲ ಎಂಬುದಾಗಿ ತಿಳಿದು ಬರ್ತಾ ಇದೆ. ನಿರ್ಗುಣತ್ವೋಕ್ತಿತಃ ನಿರ್ಗುಣ. ಅದ್ವೈತಿಗಳು ಸರ್ವಥಾ ಗುಣ ಇಲ್ಲ ಅಂತಾರೆ, ಭಗವಂತನಲ್ಲಿ ಗುಣವೇ ಇಲ್ಲ ಅಂತಾರೆ. ನಾವು ಭಗವಂತನಲ್ಲಿ ಈ ಸತ್ವರಜಸ್ತಮೋ ಗುಣಗಳಿಲ್ಲ, ಅವನಲ್ಲಿ ಜ್ಞಾನ ಆನಂದ ಈ ಗುಣಗಳೆಲ್ಲ ಇದೆ. ನಿರ್ಗುಣತ್ವೋಕ್ತಿತಃ ನಿರ್ಗುಣ ಎಂಬುದಾಗಿ ಹೇಳುವುದರಿಂದಲೂ ತ್ರಿಗುಣಾತ್ಮಿಕವಾದಂತಹ ಆ ಪ್ರಕೃತಿಯು ದೂರೇ ಅಭೂತ್, ಭಗವಂತನಿಂದ ದೂರದಲ್ಲೇ ಇದೆ ಅಂತಾಯಿತು. ಅಯಸ್ಕಾಂತ ದೃಷ್ಟಾಂತತೋಪಿ, ಅಯಸ್ಕಾಂತದ ದೃಷ್ಟಾಂತವೂ ಕೂಡ ಅಸಕ್ತಸ್ಯ, ಪ್ರಕೃತಿಯ ಸಂಬಂಧ ಇಲ್ಲದೇ ಇರತಕ್ಕಂಥ ಪರಮಾತ್ಮನಿಗೆ ನಿಯಂತ್ರಿತ, ಪ್ರಕೃತಿ ನಿಯಾಮಕತ್ವವನ್ನು ಹೇಳ್ತಾ ಇದೆ. ನಿರ್ಗುಣತ್ವೋಕ್ತಿತಃ ಈ ಭಾಗವತ ವಾಕ್ಯದಲ್ಲಿ
ಭಗವಂತನನ್ನು ನಿರ್ಗುಣ ಎಂಬುದಾಗಿ ಹೇಳಿರುವುದರಿಂದ ತ್ರಿಗುಣಾತ್ಮಿಕ ಸತ್ವರಜಸ್ತಮೋ ಗುಣ ಸ್ವರೂಪವಾದಂತಹ ಆ ಪ್ರಕೃತಿಯು ದೂರೇ ಭಗವಂತನಿಂದ ದೂರದಲ್ಲಿರತಕ್ಕಂಥದ್ದು ಅಭೂತ್ ಆಯಿತು. ಅಯಸ್ಕಾಂತ ದೃಷ್ಟಾಂತತಃ ಅಯಸ್ಕಾಂತದ ದೃಷ್ಟಾಂತವನ್ನು ನೀಡಿರುವುದರಿಂದ ಅಸಕ್ತಸ್ಯ ಪ್ರಕೃತಿಯ ಸಂಬಂಧ ಇಲ್ಲದೇ ಇರತಕ್ಕಂತಹ ಪರಮಾತ್ಮನಿಗೆ ನಿಯಂತ್ರತ ಪ್ರಕೃತಿಯ ನಿಯಾಮಕತ್ವವು ನಿಯಾಮಕತ್ವವನ್ನು ಹೇಳ್ತಾ ಇದೆ. ಇಲ್ಲಿ ಅಂತಿದೆ, ಅದಕ್ಕೆ ಪ್ರಕೃತಿ ಅಂತ ಅರ್ಥ. ಪ್ರಕೃತಿ ನಿರ್ಗತ ಗುಣ ಯಸ್ಮಾತ್ ಸಹಿ ನಿರ್ಗುಣ. ಅಲ್ಲಿ ಹಿಂದೆ ಹೇಳಿದ್ರು ನಿಮಿತ್ತ ಮಾತ್ರಂ ಅಂತ. ತತ್ರಾತ್ಮ ನಿರ್ಗುಣ. ನಿರ್ಗುಣ ಅಲ್ಲಿಕ್ಕೇನರ್ಥ? ನಿರ್ಗತ ಗುಣಾ ಯಸ್ಮಾತ್, ಯಾರಿಂದ ಗುಣಗಳು ದೂರ ಆಗಿದ್ದಾವೋ, ಯಾರಿಗೆ ತ್ರಿಗುಣಗಳ ಸಂಬಂಧ ಇಲ್ಲವೋ ಅವನು ನಿರ್ಗುಣ. ಇಂದ ನಿರ್ಗತಾ ಗುಣಾ ಯಸ್ಮಾತ್ ಸಹಿ ನಿರ್ಗುಣ. ಗುಣಮಯ್ಯಾ ಪ್ರಕೃತೆ ನಿರ್ಗಮನಾಭಾವೇ ಕಥಂ ಕೇವಲಂ ಗುಣಾನಾಮೇವ ನಿರ್ಗಮನಂ. ಗುಣ ಇಲ್ಲ ಅಂತ ಹೇಳೋದು. ಈ ಬಿಳಿ ಬಣ್ಣ ಹೋಗಬೇಕು ಅಂತಂದರೆ ಬರೀ ಬಣ್ಣ ಹೋಗಲ್ಲ, ಬಟ್ಟೆಯನ್ನೇ ತೆಗೆದುಕೊಂಡು ಹೋಗಬೇಕು, ಆವಾಗ ಮಾತ್ರ ಈ ಬಿಳಿ ಬಣ್ಣ ಆ ಕಡೆ ಹೋಗುತ್ತೆ. ಹಾಗೆಯೇ ಪ್ರಕೃತಿಯ ಗುಣಗಳು ಸತ್ವರಜಸ್ತಮೋ ಗುಣಗಳು. ಭಗವಂತನಲ್ಲಿ ಸತ್ವರಜಸ್ತಮೋ ಗುಣಗಳ ಸಂಬಂಧ ಇಲ್ಲ ಅಂತಾದರೆ ಬರೀ ಗುಣ ಹೋಗಲ್ಲ, ಆ ಗುಣಗಳಿಗೆ ಆಶ್ರಯವಾಗಿರ್ತಕ್ಕಂತಹ ವಸ್ತು ಕೂಡ ಹೋಗಬೇಕು. ವಸ್ತು ಯಾವುದು? ಪ್ರಕೃತಿ. ಆದ್ದರಿಂದ ಭಗವಂತನಲ್ಲಿ ಸತ್ವರಜಸ್ತಮೋ ಗುಣಗಳಿಲ್ಲ ಅಂತ ಹೇಳಿರೋದ್ರಿಂದ ಪ್ರಕೃತಿ ಹೋಗಲಿಲ್ಲ ಅಂತಾದರೆ ಪ್ರಕೃತಿಯ ಗುಣವಾದಂತಹ ಸತ್ವರಜಸ್ತಮೋ ಗುಣಗಳು ದೂರ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಭಗವಂತನಲ್ಲಿ ಗುಣ ಹೋಗಿದೆ, ಗುಣ ಇಲ್ಲ ಅಂತ ಹೇಳಿದ್ರಿಂದ ಆ ಗುಣಗಳಿಗೆ ಆಶ್ರಯವಾಗಿರ್ತಕ್ಕಂತಹ ಪ್ರಕೃತಿಯೂ ಇಲ್ಲ ಅಂತ ಹೇಳದಂತೆ ಆಯಿತು. ಗುಣಮಯ್ಯಾ ಪ್ರಕೃತೇ ನಿರ್ಗಮನಾಭಾವೇ, ಸತ್ವರಜಸ್ತಮೋ ಗುಣಗಳನ್ನು ಹೊಂದಿರುವ ಪ್ರಕೃತಿಯು ಭಗವಂತನಿಂದ ದೂರ ಆಗಲಿಲ್ಲ ಅಂತಾದರೆ ಕಥಂ ಕೇವಲಂ ಗುಣಾನಾಮೇವ ನಿರ್ಗಮನಂ. ಭಗವಂತನಿಂದ ತ್ರಿಗುಣಗಳು ಮಾತ್ರ ದೂರ ಆಗಲಿಕ್ಕೆ ಹೇಗೆ ಸಾಧ್ಯ? ಗುಣ ತಾನೇ ದೂರ ಆಗೋದಿಲ್ಲ, ಗುಣಿಯ ಜೊತೆಯಲ್ಲಿಯೇ ದೂರ ಆಗೋದು. ಗುಣಿ ದೂರ ಆದರೆ ಗುಣಿಯಲ್ಲಿರ್ತಕ್ಕಂಥ ಗುಣವು ದೂರವಾಗುತ್ತೆ. ಆದ್ದರಿಂದ ಪ್ರಕೃತಿ ದೂರ ಆಗಲಿಲ್ಲ ಅಂತಾದರೆ ಪ್ರಕೃತಿಯ ಗುಣವಾದ ಸತ್ವರಜಸ್ತಮೋ ಗುಣಗಳು ದೂರ ಆಗೋದು ಹೇಗೆ? ಆದ್ದರಿಂದ ಭಗವಂತನಿಗೆ ನಿರ್ಗುಣ ಅಂತ ಹೇಳಿದ್ರಿಂದಲೂ ಕೂಡ ಪ್ರಕೃತಿಯ ಸಂಬಂಧ ಇಲ್ಲ ಅಂತ ಹೇಳದಂತೆ ಆಯಿತು. ನಹಿ ಪಟಂ ವಿಹಾಯ ಪಟರೂಪ ಮಾತ್ರ ನಿರ್ಗಚ್ಚತಿ. ಪಟದಲ್ಲಿರುವಂತಹ ಬಟ್ಟೆಯಲ್ಲಿರುವಂತಹ ರೂಪ ಪಟ ಹೋಗದೇನೆ ಈ ಬಿಳಿ ಬಣ್ಣ ಮಾತ್ರ ಎಲ್ಲಾದರೂ ಹೋಗುತ್ತೇನು? ದೂರ ಹೋಗುತ್ತೇನು? ಹಾಗಾದರೆ ಈ ಪಟದಲ್ಲಿರುವಂತಹ ಬಿಳಿ ಬಣ್ಣ ದೂರ ಹೋಗಬೇಕು ಅಂತಂದರೆ ಏನಾಗಬೇಕು? ಪಟದ ಜೊತೆಯಲ್ಲೇ ಹೋಗಬೇಕು. ಹಾಗಾದರೆ ಪಟ ದೂರ ಆಯಿತು ಅಂತಂದರೆ ಪಟದಲ್ಲಿರುವಂಥ ಬಿಳಿ ಬಣ್ಣವೂ ಕೂಡ ದೂರವಾಗುತ್ತೆ. ಹಾಗೆ ಭಗವಂತನಲ್ಲಿ ಗುಣಗಳ ಸಂಬಂಧ ಇಲ್ಲ ಅಂತಾದರೆ ಗುಣಗಳಿಗೆ ಆಶ್ರಯವಾಗಿರ್ತಕ್ಕಂತಹ ಪ್ರಕೃತಿಯ ಸಂಬಂಧವೂ ಇಲ್ಲ ಅಂತ ಆಗಬೇಕು. ಪ್ರಕೃತಿಯ ಸಂಬಂಧ ಇಲ್ಲ ಅಂತಾದರೆ ಭಗವಂತ ಗುಣ ಸಂಬಂಧ ಇಲ್ಲ ಅಂತ ಆಗ್ತಾನೆ ಅಂತ. ಅತಃ ನಿರ್ಗುಣತ್ವೋಕ್ತ್ಯ ಅಂತ. ನಿರ್ಗುಣ ಅಂತ ಹೇಳಿರೋದ್ರಿಂದಾಗಿ ಪ್ರಕೃತಿ ದೂರತಾಪಿ ಸಿದ್ಧ್ಯತೀತಿ ಭಾವ. ಭಗವಂತ ಪ್ರಕೃತಿಯಿಂದ ದೂರನಾದವನು, ಪ್ರಕೃತಿಯ ಸಂಬಂಧ ಇಲ್ಲದವನು, ಪ್ರಕೃತಿಯ ಬಂಧನ ಇಲ್ಲದವನು ಎಂಬುವಂಥ ಅರ್ಥ ಸಿದ್ಧವಾಗುತ್ತೆ. ಹಾಗೆ ಭ್ರಾಮ್ಯಮಾಣ ಲೋಹಸ್ಯ ಉಕ್ತತ್ವಾತ್ ಸ್ಥಳಾಂತರೆ ಗ್ರಾವಣೆ ನಮಸ್ತೆ ಗುಣಕರ್ಮ ಸಾಕ್ಷಿಣೆ ಇತಿ ಸ್ಪಷ್ಟಮುಕ್ತತ್ವಾಚ್ಚ ತನ್ನಿಮಿತ್ತ ಅಯಸ್ಕಾಂತ ಅಪಿ ಅರ್ಥಾದುಕ್ತ ಏವ ಅಂತ. ಅಲ್ಲಿ ಭ್ರಮತಿ ಲೋಹವತು ಅಂತ ಹೇಳಿದ್ದಾರೆ, ಸುತ್ತುವಂತಹ ಲೋಹವನ್ನು ಹೇಳಿದ್ದಾರೆ. ಸುತ್ತುವಂತಹ ಲೋಹವನ್ನು ಹೇಳಿದ್ದು ಅಯಸ್ಕಾಂತ ಹೇಳಿಲ್ಲಲ್ಲ. ಭಗವಂತ ಅಯಸ್ಕಾಂತದಂತೆ, ಜಗತ್ತು ಕಬ್ಬಿಣದಂತೆ. ಅಲ್ಲಿ ಭ್ರಮತಿ ಲೋಹವತು ಅಂತ ಹೇಳಿದ್ದಾರೆ. ಹಾಗಾದರೆ ಕಬ್ಬಿಣದಂತೆ ಅಂತ ಹೇಳಿದ್ದಾರೆ, ಅಲ್ಲಿ ಅಯಸ್ಕಾಂತದಂತೆ ಅಂತ ಹೇಳಿಲ್ಲಲ್ಲ ಅಂತಂದರೆ ಅದಕ್ಕೆ ಹೇಳ್ತಾರೆ ಭ್ರಮತಿ ಅಂತ ಹೇಳಿದ್ರಿಂದ ಅಲ್ಲಿ ಭ್ರಾಮ್ಯಮಾಣ ಲೋಹ ಸುತ್ತುವಂತಹ ಕಬ್ಬಿಣವನ್ನು ಹೇಳಿದ್ರಿಂದ ಕಬ್ಬಿಣದ ಸುತ್ತುವಿಕೆ ಯಾವಾಗ? ಅಯಸ್ಕಾಂತ ಇದ್ದಾಗ. ಅದರಿಂದಾಗಿ ಅಯಸ್ಕಾಂತವನ್ನು ಹೇಳದಂತೆ ಆಯಿತು. ಅಥವಾ ಸ್ಥಳಾಂತರೆ ಬೇರೆ ಕಡೆಯಲ್ಲಿ ಹೇಳಿದ್ದಾರೆ, ಗ್ರಾವಣೇ ನಮಸ್ತೆ ಗುಣಕರ್ಮ ಸಾಕ್ಷಿಣೇ ಅಂತ. ಗ್ರಾವಣ ಅಂದರೆ ಕಲ್ಲು, ಅಯಸ್ಕಾಂತ ಎಂಬತಕ್ಕಂಥದ್ದು ಒಂದು ಕಲ್ಲು.
ಅಂತಹ ಗುಣಕರ್ಮಗಳಿಗೆ ಸಾಕ್ಷಿಯಾಗಿರ್ತಕ್ಕಂತಹ ಅಯಸ್ಕಾಂತ ರೂಪದಲ್ಲಿರುವ ನಿನಗೆ ನಮಸ್ತೆ ಅಂತ ಇನ್ನೊಂದು ಕಡೆಯಲ್ಲಿ ಹೇಳಿದ್ದಾರೆ. ಭಗವಂತನಿಗೆ ಹೇಳಬೇಕಾದರೆ ಅವನು ಅಯಸ್ಕಾಂತದಂತೆ ಇದ್ದಾನೆ ಅಂತ ಸ್ಪಷ್ಟ ಮುಕ್ತತ್ವಾಚ್ಚ ಸ್ಪಷ್ಟವಾಗಿ ಹೇಳಿರೋದ್ರಿಂದ ತನ್ನಿಮಿತ್ತ ಅಯಸ್ಕಾಂತೋಪಿ ಅರ್ಥಾದುಕ್ತ ಅಂತ. ಆದ್ದರಿಂದ ಆ ಭ್ರಮಣಕ್ಕೆ ಕಾರಣವಾಗಿರ್ತಕ್ಕಂತಹ ಅಯಸ್ಕಾಂತವನ್ನು ಅರ್ಥಾತ್ ಹೇಳದಂತೆ ಆಯಿತು. ಅತಃ ಅಯಸ್ಕಾಂತ ದೃಷ್ಟಾಂತೋಪಿ ಇತ್ಯುಕ್ತಂ. ಅಲ್ಲಿ ಹಿಂದಿನ ಶ್ಲೋಕದಲ್ಲಿ ಅಯಸ್ಕಾಂತ ಅಂತ ಹೇಳಿಲ್ಲ, ಆದರೆ ಮುಂದಿನ ಶ್ಲೋಕದಲ್ಲಿ ಈಗ ಅಯಸ್ಕಾಂತ ದೃಷ್ಟಾಂತ ಅಂತ ಹೇಳಿದ್ದಾರೆ. ಅಲ್ಲಿ ಅಯಸ್ಕಾಂತ ಶಬ್ದವೇ ಬರಲಿಲ್ಲ, ಭ್ರಮತಿ ಲೋಹವತ್ತು ಅಂತಿರೋದು. ಅಯಸ್ಕಾಂತ ದೃಷ್ಟಾಂತ ಅಂತ ಹೆಂಗೆ ಹೇಳ್ತೀರಾ ಅಂತಂದರೆ ಅರ್ಥಾತ್ ಅಯಸ್ಕಾಂತವನ್ನು ಹೇಳಿದಂತೆ ಆಯಿತು. ಆದ್ದರಿಂದ ಈ ಶ್ಲೋಕದಲ್ಲಿ ಅಯಸ್ಕಾಂತ ದೃಷ್ಟಾಂತೋಪಿ ಅಂತ ಹೇಳಿದ್ದಾರೆ. ಅಸಕ್ತಸ್ಯ ಕಾಂಸ್ಯ ಪಾತ್ರಸ್ಥ ಲೋಹಭ್ರಮಣ ಹೇತುಭೂತ ದೂರಸ್ಥ ಅಯಸ್ಕಾಂತವತ್ ಅಸಕ್ತಸ್ಯ ಪ್ರಕೃತ್ಯಾದಿಲೇಪರಹಿತಸ್ಯ ಅಂತ. ಅಸಕ್ತಸ್ಯ ಅಂತ ಹೇಳಿದ್ದಾರೆ. ಏನು? ಕಾಂಸ್ಯ ಪಾತ್ರಸ್ಥ ಲೋಹಭ್ರಮಣ ಹೇತುಭೂತ. ಕಂಚಿನ ಪಾತ್ರೆಯಲ್ಲಿ ಬಂಗಾರ ಇಡೋದು ಕಾಂಸ್ಯ ಪಾತ್ರ ಅಂತಂದರೆ ಕಂಚಿನ ಪಾತ್ರ. ಆ ಕಂಚಿನ ಪಾತ್ರೆಯಲ್ಲಿ ಲೋಹ ಯಾವುದು? ಕಬ್ಬಿಣವನ್ನು ಇಡೋದು. ಆಮೇಲೆ ಆ ಕಂಚಿನ ಪಾತ್ರೆಯಲ್ಲಿ ಇರತಕ್ಕಂತಹ ಆ ಕಬ್ಬಿಣ ಅದು ಸುತ್ತುತ್ತೆ. ಅದಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಯಾವುದು? ದೂರಸ್ಥ ಅಯಸ್ಕಾಂತ. ಆ ಕಂಚಿನ ಪಾತ್ರೆ ಒಳಗಡೆಯೇ ಅಯಸ್ಕಾಂತ ಇಲ್ಲ, ಅದು ದೂರದಲ್ಲಿದೆ. ದೂರದಲ್ಲಿ ಅಯಸ್ಕಾಂತ ಇಡೋದು, ಆ ಅಯಸ್ಕಾಂತರದಿಂದ ದೂರದಲ್ಲಿ ಕಂಚಿನ ಪಾತ್ರೆ ಇಟ್ಟು ಅದರ ಒಳಗಡೆ ಕಬ್ಬಿಣ ಇಡೋದು. ಅವಾಗೇನಾಯಿತು? ಅಯಸ್ಕಾಂತಕ್ಕೂ ಮತ್ತು ಕಬ್ಬಿಣಕ್ಕೂ ಸಂಬಂಧ ಇಲ್ಲ ಅಂತಾಯಿತು. ಆದರೆ ಆ ಅಯಸ್ಕಾಂತದ ಪ್ರಭಾವದಿಂದ ಕಬ್ಬಿಣ ಸುತ್ತುತ್ತೆ. ಹಾಗೆಯೇ ಅಸಕ್ತಸ್ಯ ಪ್ರಕೃತ್ಯಾದಿ ಲೇಪರಹಿತಸ್ಯ, ಭಗವಂತನೂ ಕೂಡ ಪ್ರಕೃತಿಯ ಸಂಬಂಧ ರಹಿತನಾಗಿದ್ದಾನೆ, ಪ್ರಕೃತಿಯ ಲೇಪ ಅವನಿಗಿಲ್ಲ. ಯದ್ಯಪಿ ಅಯಸ್ಕಾಂತವತ್ ನ ಬ್ರಹ್ಮಣ ದೂರಸ್ಥತ ವ್ಯಾಪ್ತತ್ವಾತ್ ತಥಾಪಿ ತತ್ಕೃತಲೇಪಾಭಾವಾತ್ ತಸ್ಥೋಪಿ ದೂರಸ್ಥ ಏವೇತಿ ಭಾವೇನ ಉಕ್ತಂ ಅಸಕ್ತಸ್ಯ ಇತಿ ಅಂತ. ಉದಾಹರಣೆ ಕೊಟ್ಟಿದ್ದು ಅಯಸ್ಕಾಂತ ಒಂದು ಕಡೆ ಇದೆ, ಕಂಚಿನ ಪಾತ್ರೆಯಲ್ಲಿ ಕಬ್ಬಿಣ ಇದೆ, ಆದ್ದರಿಂದ ಕಬ್ಬಿಣದಕ್ಕೂ ಮತ್ತು ಅಯಸ್ಕಾಂತಕ್ಕೂ ಸಂಬಂಧವೇ ಇಲ್ಲ ಅಂತ. ಇದು ಉದಾಹರಣೆ. ಆದರೆ ಭಗವಂತನಿಗೆ ಹಂಗೆ ಹೇಳಕ್ಕೆ ಬರಲ್ಲ. ಯಾಕೆ? ಭಗವಂತ ಪ್ರಕೃತಿಯಲ್ಲಿಯೂ ಇದ್ದಾನೆ. ಯಾಕೆ? ಸರ್ವತ್ರ ವ್ಯಾಪ್ತ. ಹೇಗೆ ಉದಾಹರಣೆಯಲ್ಲಿ ಕಬ್ಬಿಣಕ್ಕೂ ಅಯಸ್ಕಾಂತಕ್ಕೂ ಸಂಬಂಧವೇ ಇಲ್ಲವೋ, ಹಾಗೆ ಭಗವಂತ ಪ್ರಕೃತಿಯ ಸಂಬಂಧ ರಹಿತ ಅಂತ ಹೇಳಬೇಕಾದ್ರೆ ಪ್ರಕೃತಿಗೂ ಭಗವಂತನಿಗೂ ಸಂಬಂಧ ಇಲ್ಲ ಅಂತ ಹೇಳಲಿಕ್ಕೆ ಬರಲ್ಲ. ಯಾಕೆ ಹೇಳಲಿಕ್ಕೆ ಬರಲ್ಲ? ಭಗವಂತ ವ್ಯಾಪ್ತ. ಕಾಂಸ್ಯ ಯದ್ಯಪಿ ಅಯಸ್ಕಾಂತವತ್ ನ ಬ್ರಹ್ಮಣ ದೂರಸ್ಥಥ. ಹೇಗೆ ಕಬ್ಬಿಣದಿಂದ ಅಯಸ್ಕಾಂತ ಸಂಬಂಧ ಇಲ್ಲದೆ ದೂರ ಇರುತ್ತೋ, ಹಾಗೆ ಭಗವಂತ ಪ್ರಕೃತಿಯ ಸಂಬಂಧ ಇಲ್ಲದೇನೆ ದೂರ ಇದ್ದಾನೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ? ವ್ಯಾಪ್ತತ್ವ, ವ್ಯಾಪ್ತನಾಗಿದ್ದಾನೆ. ಆದರೂ ಕೂಡ ತಥಾಪಿ ತತ್ಕೃತ ಲೇಪಾಭಾವಾತ್, ಪ್ರಕೃತಿಯ ವಿಕಾರ ಭಗವಂತನಿಗಿಲ್ಲ. ಆದ್ದರಿಂದ ಭಗವಂತನಿಂದ ಆ ಪ್ರಕೃತಿ ದೂರ ಇದೆ ಅಂತ ಹೇಳ್ತಾರೆ. ಭಗವಂತನಿಂದ ಪ್ರಕೃತಿ ದೂರ ಇಲ್ಲ, ಹತ್ತಿರವೇ ಇರೋದು. ದೂರ ಅಂದರೆ ಏನರ್ಥ? ಆ ಪ್ರಕೃತಿಯ ವಿಕಾರ ಭಗವಂತನಿಗಿಲ್ಲ. ಆದ್ದರಿಂದ ಭಗವಂತ ಪ್ರಕೃತಿಯಿಂದ ದೂರ ಅಂತ ಹೇಳಿದ್ದಾರೆ. ಹಸಿವೆ, ಬಾಯಾರಿಕೆ ಇದೆಲ್ಲ ಪ್ರಕೃತಿಯ ವಿಕಾರ. ಈ ಶರೀರದಲ್ಲಿ ಬೆಳೆಯೋದು, ಕುಗ್ಗೋದು, ರೋಗ ಬರೋದು ಇದೆಲ್ಲವೂ ಕೂಡ ಪ್ರಕೃತಿಯ ವಿಕಾರ. ಅದು ಭಗವಂತನಿಗಿಲ್ಲ. ಈ ಶರೀರ ಬರೋದು, ಶರೀರ ಬಿಡೋದು ಇದೆಲ್ಲ ಪ್ರಕೃತಿಯ ವಿಕಾರ, ಅದಿಲ್ಲ. ಅದರಿಂದ ತಸ್ಥೋಪಿ, ಪ್ರಕೃತಿಯಲ್ಲಿ ಇದ್ದರೂ ಕೂಡ ಭಗವಂತನನ್ನು ದೂರಸ್ಥ ಅಂತ ಹೇಳ್ತಾರೆ. ಕಾರಣ ಏನು? ಲೇಪ ಇಲ್ಲ, ವಿಕಾರ ಇಲ್ಲ. ಅಸಕ್ತಸ್ಯ ಇತಿ ತದುಕ್ತಂ ಗೀತಾಯಾಂ ಮಯಾ ತತಮಿದಂ ವಿಶ್ವಂ ಜಗದವ್ಯಕ್ತಮೂರ್ತಿನ ಮಸ್ಥಾನಿ ಸರ್ವಭೂತಾನಿ ನ ಚಾಹಂ ತೇಷ್ವವಸ್ಥಿತಃ ನ ಚ ಮಸ್ಥಾನಿ ಭೂತಾನಿ ಪಶ್ಯ ಮೇ ಯೋಗಮೈಶ್ವರಂ ಅಂತ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಏನಂತ? ಮಯಾ ತತಮಿದಂ ವಿಶ್ವಂ, ಈ ಜಗತ್ತೆಲ್ಲವೂ ಕೂಡ ನನ್ನಿಂದ ವ್ಯಾಪ್ತವಾಗಿದೆ. ಹಾಗಾದರೆ ಭಗವಂತ ವ್ಯಾಪ್ತ. ಹೇ ಮಯ ಜಗದ್ ಅವ್ಯಕ್ತ ಮೂರ್ತಿನ ಮಯ ಜಗತ್ತು ತತಂ, ನಾನು ಜಗತ್ತಿನಲ್ಲಿ ಅವ್ಯಕ್ತನಾಗಿದ್ದೇನೆ.
ಜಗತ್ತಿನಲ್ಲಿ ನಾನಿದ್ದೇನೆ, ಕಾಣೋದಿಲ್ಲ. ಅವ್ಯಕ್ತ ಮೂರ್ತಿನ ಮಯ, ಕಾಣದೇ ಇರುವಂಥ ಸ್ವರೂಪವುಳ್ಳಂತಹ ನನ್ನಿಂದ ಈ ಜಗತ್ತು ಎಂಬತಕ್ಕಂಥದ್ದು ವ್ಯಾಪ್ತವಾಗಿದೆ ಅಂತ ಅರ್ಥ. ವಯರ್ನಲ್ಲಿ ಕರೆಂಟ್ ಇದ್ದ ಹಾಗೆ, ವಯರ್ ಕಾಣಿಸುತ್ತೆ, ಕರೆಂಟ್ ಕಾಣಿಸುತ್ತಾ? ಕರೆಂಟ್ ಕಾಣಿಸ್ತಾ ಇಲ್ಲ ಅಂತ ಮುಟ್ಟಿದ್ರೆ ಅದರ ಪ್ರಭಾವ ಕಾಣಿಸುತ್ತೆ. ಹಾಗೆ ದೇವರ ಪ್ರಭಾವ ಕಾಣ್ತಾ ಇದೆ, ಆದರೆ ದೇವರು ಕಾಣ್ತಾ ಇಂದ ಅವ್ಯಕ್ತನಾಗಿ ಭಗವಂತ ಜಗತ್ತಿನಲ್ಲಿ ಇದ್ದೇನೆ ಅಂತ ಭಗವಂತನೇ ಹೇಳಿದ್ದಾನೆ. ಹಾಗೆ ಸರ್ವಾಣಿ ಭೂತಾನಿ ಮಸ್ಥಾನಿ, ಎಲ್ಲ ಜೀವಿಗಳು ಪದಾರ್ಥಗಳು ಕೂಡ ಭಗವಂತನಲ್ಲಿದೆ. ಆದರೆ ನಚಾಹಂ ತೇಷ್ವವಸ್ಥಿತ, ನಾನು ಆ ಭೂತಗಳಲ್ಲಿ ಪದಾರ್ಥಗಳಲ್ಲಿ ಜೀವಿಗಳಲ್ಲಿ ಇಲ್ಲ. ಅಂದರೆ ಏನರ್ಥ? ನನ್ನ ನಿಯಮನ ಎಲ್ಲ ಜೀವಿಗಳಿಗೂ ಜಡ ಪದಾರ್ಥಗಳಿಗೂ ಇದೆ. ಅದರ ನಿಯಮನಕ್ಕೆ, ಅದರ ವಿಕಾರಕ್ಕೆ ಒಳಪಟ್ಟವನು ನಾನು ಅಲ್ಲ ಎಂಬುದಾಗಿ ಇನ್ನೊಂದು ವಾಕ್ಯ. ಹಾಗೆ ನಚಮಸ್ಥಾನಿ ಭೂತಾನಿ, ಆ ಎಲ್ಲ ಭೂತಗಳು ನನ್ನ ವಿಕಾರಕ್ಕೆ ಕಾರಣ ಅಲ್ಲ. ಅಂತಹ ಒಂದು ನನ್ನ ಐಶ್ವರ್ಯ ಶಕ್ತಿ, ನಾನು ಅದರಲ್ಲಿದ್ದೇನೆ. ಅದರಲ್ಲಿದ್ದರೂ ಕೂಡ ಅದರ ವಿಕಾರ ನನಗೆ ಯಾವ ರೀತಿಯಿಂದಲೂ ಕೂಡ ಲೇಪ ಆಗೋದಿಲ್ಲ. ಕುದಿಯುವ ನೀರಿನಲ್ಲಿದ್ದಾನೆ, ಬಿಸಿ ತಾಗಲ್ಲ. ಕೈ ಇಟ್ರೇ ನಮಗೆ ಬಿಸಿ ಆಗುತ್ತೆ, ಹಾಗಲ್ಲ. ಭಗವಂತ ಬರೀ ಮುಟ್ಟದ ಅಂತಲ್ಲ, ಕುದಿಯುವಂತಹ ನೀರಿನಲ್ಲೇ ಇದ್ದಾನೆ, ಬೇಡ ಬೆಂಕಿಯಲ್ಲೇ ಇದ್ದಾನೆ. ಹಾಗಾದರೆ ಬೆಂಕಿಯ ಒಳಗಡೆ ಇದ್ದರೂ ಕೂಡ ಭಗವಂತನಿಗೆ ಆ ಬೆಂಕಿಯಿಂದ ಆಗತಕ್ಕಂಥ ದಾಹ ಇಲ್ಲ. ಹಾಗಾದರೆ ಭಗವಂತನು ಅವನು ಹೇಳ್ತಾ ಇದ್ದಾನೆ, ನಾನು ಅದರಲ್ಲಿಲ್ಲ ಅಂದರೆ, ನಾನು ಅದರಲ್ಲೇನೇ ಇಲ್ಲ ಅಂದರೆ ಏನರ್ಥ? ನಾನು ಅದಕ್ಕೆ ಅಂಟ್ಕೊಂಡಿಲ್ಲ ಅಂತ ಅರ್ಥ. ನಾನು ಈ ಮಠದಲ್ಲಿಲ್ಲ ಅಂತ ಹೇಳ್ತೇವೆ, ಮಠದಲ್ಲಿ ಇದ್ದೀರಲ್ಲ, ಮಠದಲ್ಲಿಲ್ಲ ಅಂದರೆ ಏನರ್ಥ? ಮಠದಲ್ಲಿ ಟ್ರಸ್ಟಿ ಆಗಿಲ್ಲ ಅಥವಾ ನಾನು ಮೆಂಬರ್ ಆಗಿಲ್ಲ ಅಂತ ಅರ್ಥ, ಹೌದಲ್ವ? ಹಾಗೆ ಭಗವಂತನಲ್ಲಿ ಎಲ್ಲವೂ ಇದೆ. ಭಗವಂತ ಹೇಳ್ತಾ ಇದ್ದಾನೆ, ನಾನು ಯಾವುದರಲ್ಲೂ ಇಲ್ಲ ಅಂತ. ನಾನು ಯಾವುದರಲ್ಲೂ ಇಲ್ಲ ಅಂದರೆ ಏನರ್ಥ? ನಚ ಮಸ್ತಾನಿ ಭೂತಾನಿ, ಯಾವ ಭೂತಗಳ ವಿಕಾರ ಲೇಪ ಅದು ನನಗಿಲ್ಲ. ಅಂಥ ಐಶ್ವರ್ಯ ಶಕ್ತಿ ಅದನ್ನು ನೋಡು ಅಂತ ಭಗವಂತ ಹೇಳಿದ್ದಾನೆ. ನಿಯಂತ್ರತಾಂ ವ್ಯಕ್ತಾವ್ಯಕ್ತಮಿದಂ ವಿಶ್ವಮಿತ್ಯತ್ರ ವ್ಯಕ್ತಪದೋದಿತ ಮಹದಾದಿಕಾರ್ಯಾಣಂ ಅವ್ಯಕ್ತಪದೋದಿತ ಪ್ರಕೃತಿಶ್ಚ ನಿಯಂತ್ರತಾಂ. ಭಗವಂತ ನಿಯಾಮಕ. ಯಾವುದಕ್ಕೆ ನಿಯಾಮಕ? ವ್ಯಕ್ತಾವ್ಯಕ್ತ. ವ್ಯಕ್ತ ಅಂತಂದರೆ ಕಾರ್ಯರೂಪದಿಂದ ಇರತಕ್ಕಂಥ ಮಹತ್ತತ್ವ, ಅಹಂಕಾರ ತತ್ವ, ಇದೆಲ್ಲ ವ್ಯಕ್ತ. ಅವ್ಯಕ್ತ ಅಂತಂದರೆ ಮಹತ್ತತ್ವಾದಿಗಳಿಗೆ ಕಾರಣವಾಗಿರ್ತಕ್ಕಂಥ ಪ್ರಕೃತಿ ತತ್ವ. ಇವುಗಳನ್ನು ನಿಯಮನ ಮಾಡುವವನು ಪರಮಾತ್ಮ ಅಂತ ಅರ್ಥ. ಯಾವುದಕ್ಕೆ ನಿಯಾಮಕ? ವ್ಯಕ್ತಾವ್ಯಕ್ತ ಜಗತ್ತಿಗೆ. ವ್ಯಕ್ತವಾದದ್ದು ಮಹತ್ತತ್ವಾದಿಗಳು, ಅದಕ್ಕೂ ನಿಯಾಮಕ. ಆ ಮಹತ್ತತ್ವಾದಿಗಳಿಗೆ ಕಾರಣವಾದಂತಹ ಯಾವ ಪ್ರಕೃತಿ ಇದೆ ಅದು ಅವ್ಯಕ್ತ, ಅದಕ್ಕೂ ಭಗವಂತ ನಿಯಾಮಕನಾಗಿದ್ದಾನೆ. ನಿಯಂತ್ರತಾಂ ವ್ಯಕ್ತಾವ್ಯಕ್ತಮಿದಂ ವಿಶ್ವಮಿತ್ಯತ್ರ ವ್ಯಕ್ತಪದೋದಿತ ಮಹದಾದಿ ಕಾರ್ಯಾಣ. ವ್ಯಕ್ತ ಶಬ್ದದಿಂದ ಹೇಳಿರ್ತಕ್ಕಂತಹ ಪ್ರಕೃತಿಯ ಕಾರ್ಯವಾದ ಮಹತ್ತತ್ವಾದಿಗಳಿಗೆ, ಅವ್ಯಕ್ತ ಪದೋದಿತ ಪ್ರಕೃತಿಶ್ಚ, ಅವ್ಯಕ್ತ ಶಬ್ದದಿಂದ ಹೇಳಿರ್ತಕ್ಕಂಥ ಮಹತ್ತತ್ವಾದಿಗಳಿಗೆ ಕಾರಣವಾಗಿರ್ತಕ್ಕಂತಹ ಯಾವ ಪ್ರಕೃತಿ, ಅದಕ್ಕೂ ಕೂಡ ನಿಯಾಮಕನಾಗಿದ್ದಾನೆ. ಅತಃ ಕೇನಾಪಿ ಪ್ರಕಾರೇಣ ನ ಭಗವತಃ ಪ್ರಕೃತಿ ಶಬಲತ್ವಮಿತಿ ಭಾವ. ಅಂದರೆ ಯಾವ ಕಾರಣದಿಂದಲೂ ಕೂಡ ಭಗವಂತ ಪ್ರಕೃತಿಯ ಬಂಧನಕ್ಕೆ ಒಳಗಾದವನು, ಪ್ರಕೃತಿಯ ವಿಕಾರವುಳ್ಳವನು, ಪ್ರಕೃತಿಯಿಂದ ಶಬಲಿತ, ಪ್ರಕೃತಿ ಶಬಲ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ತಮಸಃ ಪಾರಗತ್ವಂಚ ಶ್ರುತ್ಯಾ ಸ್ಮೃತ್ಯಾ ಚ ಕೀರ್ತ್ಯತೆ ಅತೋ ಜಗದುಪಾದಾನ ಮಾಯಾ ಶಬಲತಾಗತಾ. ಶ್ರುತಿಸ್ಮೃತಿಗಳಲ್ಲಿ ಭಗವಂತನನ್ನು ಅವನು ಪ್ರಕೃತಿಯಿಂದ ಮೀರಿದವನು, ಪ್ರಕೃತಿಯಿಂದ ಆ ಕಡೆ ಇರುವವನು ಅಂತ ಹೇಳ್ತಾ ಇದ್ದಾರೆ. ತಮಸಃ ಪಾರಗತ್ವಂ ಅಂತ, ಪ್ರಕೃತಿಯನ್ನು ಮೀರಿದವನು, ಪ್ರಕೃತಿಯ ಆ ದಡದಲ್ಲಿರುವವನು, ಪ್ರಕೃತಿಯನ್ನು ದಾಟಿ ಇರುವವನು ಎಂಬುದಾಗಿ ಶ್ರುತಿಸ್ಮೃತಿಗಳು ಹೇಳ್ತಾ ಇದೆ. ಏನಂತ ಅಂತಂದರೆ, ವೇದಾಹಮೇತಂ ಪುರುಷಂ ಮಹಾಂತಂ, ಪರಮಾತ್ಮನನ್ನು ನಾನು ತಿಳಿದಿದ್ದೇನೆ. ಎಂಥವನು? ಆದಿತ್ಯವರ್ಣಂ ತಮಸಃ ಪರಸ್ತಾತ್ ಅಂತ. ಪರಮಾತ್ಮನನ್ನು ನಾನು ವೇದ, ಅಹಂ ವೇದ, ನಾನು ತಿಳಿದಿದ್ದೇನೆ. ಅವನೆಂಥವನು? ಪೂರ್ಣ ಷಡ್ಗುಣೈಶ್ವರ್ಯ ಸಂಪನ್ನ ಮಹಾತ್ಮ. ಅಷ್ಟೇ ಅಲ್ಲ, ಆದಿತ್ಯವರ್ಣ, ಉದಯಿಸುವ ಸೂರ್ಯನಂತೆ ಅದು ಬೆಳಗುವ ಬಂಗಾರದ ವರ್ಣ ಉಳ್ಳವನು.
ಅಷ್ಟೇ ಅಲ್ಲ ತಮಸಃ ಪರಸ್ತಾತ್ ಅಂತ ಶ್ರುತಿ ಹೇಳ್ತಾ ಇದೆ. ತಮಸ್ಸು ಅಂತಂದರೆ ಪ್ರಕೃತಿಯನ್ನು ಮೀರಿದವನು ಎಂಬುದಾಗಿ ಶ್ರುತಿ ಹೇಳ್ತಾ ಇದೆ. ಹಾಗೇ ತಮಸ್ತದಾಸೀತ್ ಗಹನಂ ಗಭೀರಂ ಯಸ್ಯ ತಸ್ಯ ಪಾರೇ ಅಭಿವಿರಾಜತೆ ವಿಭುಃ ಎಂಬತಕ್ಕಂತಹ ಇನ್ನೊಂದು ಭಾಗವತ ವಾಕ್ಯ. ತಮಸ್ತದಾಸೀತ್ ಗಹನಂ ಗಭೀರಂ ಯಸ್ತಸ್ಯ ಪಾರೇ ಅಭಿವಿರಾಜತೆ ವಿಭುಃ ಅಂತ. ಭಗವಂತ ತದಾ ತಮಃ ಆಸೀತ್ ಗಭೀರಂ ಗಹನಂ, ಬಹಳ ಗಟ್ಟಿಯಾಗಿರ್ತಕ್ಕಂತಹ ಗಾಢವಾಗಿರ್ತಕ್ಕಂತಹ ಕತ್ತಲೆ ಎಂಬತಕ್ಕಂಥದ್ದಿತ್ತು. ಆದರೆ ಪರಮಾತ್ಮ ಮಾತ್ರ ತಸ್ಯ ಪಾರೇ ವಿಭು ವಿರಾಜತೆ, ಅದರ ಆಚೆ ಅವನು ವಿರಾಜಿಸ್ತಾನೆ, ಬೆಳಗುತ್ತಾ ಇದ್ದಾನೆ ಎಂಬುದಾಗಿ ಭಗವಂತ ತಮಸ್ಸನ್ನು ಮೀರಿದವನು ಎಂಬುದಾಗಿ ಶ್ರುತಿ ಸ್ಮೃತಿಗಳು ಹೇಳ್ತಾ ಇದೆ. ಅದರಿಂದ ಏನಾಯಿತು? ಜಗದುಪಾದಾನ ಮಾಯಾ ಶಬಲತಾ ಗತ, ಜಗತ್ತಿಗೆ ಕಾರಣವಾಗಿರತಕ್ಕಂತಹ ಪ್ರಕೃತಿಯಿಂದ ಭಗವಂತ ಶಬಲಿತನಾಗಿದ್ದಾನೆ, ಪ್ರಕೃತಿಯ ಬಂಧ ಸಂಬಂಧವುಳ್ಳವನಾಗಿದ್ದಾನೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬರುವುದಿಲ್ಲ. ತಮಸ್ಸು ಅಂದರೆ ಪ್ರಕೃತಿ ಅಂತ ಅರ್ಥ. ತಮಸಃ ಪ್ರಕೃತಿಯ ಪಾರಗತ್ವಂ, ಮೀರಿ ನಿಂತಿದ್ದಾನೆ, ಆ ದಡದಲ್ಲಿದ್ದಾನೆ ಎಂಬತಕ್ಕಂಥದ್ದು ಶ್ರುತ್ಯ ಸ್ಮೃತ್ಯಾಚ, ಶ್ರುತಿಯಿಂದಲೂ ಕೂಡ ಸ್ಮೃತಿಯಿಂದಲೂ ಕೂಡ ಕೀರ್ತ್ಯತೆ ಹೇಳಲ್ಪಡ್ತಾ ಇದೆ. ಅತಃ ಭಗವಂತ ತಮಸ್ಸನ್ನು ಮೀರಿದವನು ಎಂಬುದಾಗಿ ಶ್ರುತಿ ಸ್ಮೃತಿಗಳಲ್ಲಿ ಉಕ್ತನಾದ್ದರಿಂದ ಜಗದುಪಾದಾನ ಮಾಯಾ ಶಬಲತ, ಜಗತ್ತಿಗೆ ಪರಿಣಾಮಿ ಕಾರಣವಾಗಿರ್ತಕ್ಕಂತಹ ಮಾಯಾ ಶಬಲತ್ವವು ಗತ ಇಲ್ಲ ಅಂತಾಯಿತು. ತಮಸಃ ಪ್ರಕೃತಿಯ ಪಾರಗತ್ವಂ, ಆಚೆಯ ದಡದಲ್ಲಿದ್ದಾನೆ ಎಂಬತಕ್ಕಂಥದ್ದು ಶ್ರುತ್ಯ ವೇದಾಹಮೇತಂ ಪುರುಷಂ ಪುರಾಣಂ ಎಂಬತಕ್ಕಂತಹ ಪುರುಷಂ ಮಹಾಂತಂ ಎಂಬತಕ್ಕಂಥ ವೇದವಾಕ್ಯದಿಂದಲೂ, ಹಾಗೇ ಸ್ಮೃತ್ಯ ತಮಸ್ತದಾಸೀತ್ ಗಹನಂ ಗಭೀರಂ ಯಸ್ತಸ್ಯ ಪಾರೆ ಎಂಬತಕ್ಕಂತಹ ಸ್ಮೃತಿವಾಕ್ಯದಿಂದಲೂ ಕೂಡ ಕೀರ್ತ್ಯತೆ ಹೇಳಲ್ಪಡ್ತಾ ಇದೆ. ಅತಃ ಪರಮಾತ್ಮನು ಪ್ರಕೃತಿಯಿಂದ ದೂರದಲ್ಲಿರ್ತಕ್ಕಂಥವನಾಗಿದ್ದಾನೆ. ಆದ್ದರಿಂದ ಜಗದುಪಾದಾನ ಮಾಯಾ ಶಬಲತ, ಜಗತ್ತಿಗೆ ಪರಿಣಾಮಿ ಕಾರಣವಾಗಿರ್ತಕ್ಕಂತಹ ಮಾಯಾ ಶಬಲತ್ವವು ಗತ ಇಲ್ಲ ಅಂತಾಯಿತು. ಶ್ರುತ್ಯಾದಿಕಮಪಿ ಅಸ್ಮಿನ್ನರ್ಥೇ ದರ್ಶಯನ್ ಉಪಸಂಹರತಿ ಅಂತ. ಭಗವಂತನು ಪ್ರಕೃತಿಯ ಸಂಬಂಧ ರಹಿತನಾದವನು ಎಂಬುವ ವಿಷಯದಲ್ಲಿ ಪ್ರಕೃತಿಯನ್ನು ಶ್ರುತಿ ಸ್ಮೃತಿಗಳನ್ನು ಉದಾಹರಿಸುತ್ತೆ. ಭಗವಂತ ಪ್ರಕೃತಿಯ ಸಂಬಂಧ ರಹಿತನಾಗಿದ್ದಾನೆ ಎಂಬತಕ್ಕಂಥ ವಿಷಯದಲ್ಲಿ ಶ್ರುತಿ ಸ್ಮೃತಿಗಳನ್ನು ಉದಾಹರಣೆ ಮಾಡ್ತಾ ಈ ವಿಷಯವನ್ನು ಉಪಸಂಹಾರ ಮಾಡ್ತಾ ಇದ್ದಾರೆ ಅಂತ. ತಮಸಃ ಪಾರಗತ್ವಮಿತಿ. ಶ್ರುತಿ ಯಾವುದದು? ಶ್ರುತ್ಯ ವೇದಾಹಮೇತಂ ಪುರುಷಂ ಮಹಾಂತಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್ ಇತ್ಯಾದಿಕಯ, ಇದೇ ಮೊದಲಾದದ್ದು. ಅದಕ್ಕರ್ಥ ಅಹಂ ಪುರುಷಂ ಮಹಾಂತಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್ ಏತಂ ವೇದ ಅಂತರ್ಥ. ನಾನು ಪೂರ್ಣ ಷಡ್ಗುಣೇಶ್ವರ ಸಂಪನ್ನನಾದ ಮಹಾಂತಂ ಮಹಾತ್ಮನಾದ ಆದಿತ್ಯವರ್ಣಂ ಬಂಗಾರ ಉದಯಿಸುವ ಸೂರ್ಯನಂತೆ ಬಂಗಾರದ ವರ್ಣವುಳ್ಳಂತಹ ತಮಸಃ ಪರಸ್ತಾತ್ ಪ್ರಕೃತಿಯನ್ನು ಮೀರಿರತಕ್ಕಂತಹ ಏತಂ ಈ ಪರಮಾತ್ಮನನ್ನು ವೇದ ತಿಳಿದಿದ್ದೇನೆ ಅಂತ ಅರ್ಥ. ಸ್ಮೃತಿ ಯಾವುದು? ಸ್ಮೃತ್ಯ ಅದನ್ನು ಹೇಳ್ತಾರೆ. ತಮಸ್ತದಾಸೀತ್ ಗಹನಂಗಭೀರಂ ಯಸ್ತಸ್ಯ ಪಾರೆ ಅಭಿವಿರಾಜತೆ ವಿಭುಃ ಇತ್ಯಾದಿಕಯ ಅಂತ. ಅದಕ್ಕೇನರ್ಥ? ತದಾ ಆಗ, ಗಹನಂ ಗಾಢವಾದ, ಗಭೀರಂ ಗಟ್ಟಿಯಾದಂತಹ, ತಮಃ ತಮಸ್ಸು ಆಸೀತ್ ಇತ್ತು, ಯಹ ಯಾವ ಪರಮಾತ್ಮನು, ತಸ್ಯ ಪಾರೆ ಅಂತಹ ಗಹನವಾದ ಗಟ್ಟಿಯಾದಂತಹ ಕತ್ತಲೆಯನ್ನು ಮೀರಿ ಆ ದಡದಲ್ಲಿ ಆಚೆ ಅವನು ವಿಭುಃ ಸಮರ್ಥನಾದ ಪರಮಾತ್ಮನು ಅಭಿವಿರಾಜತೆ ಚೆನ್ನಾಗಿ ಪ್ರಕಾಶಿಸ್ತಾ ಇದ್ದಾನೆ. ಇದೇ ಮೊದಲಾದ ಸ್ಮೃತಿವಾಕ್ಯಗಳು ಅಂತರ್ಥ. ವಿದಿತೋಸಿ ಭವಾನ್ ಸಾಕ್ಷಾತ್ ಪುರುಷಃ ಪ್ರಕೃತೇಃ ಪರಃ ಕೇವಲಾನುಭವಾನಂದ ಸ್ವರೂಪಃ ಸರ್ವಬುದ್ಧಿದೃಕೆ ಇತಿ ಭಾಗವತೆ ಕೃಷ್ಣಃ ಪ್ರಕೃತೇಃ ಪರ ಏವ ಸನ್ ಕೇವಲಾನುಭವಾನಂದ
ರೂಪಸ್ಪಷ್ಟಂ ನಿರೂಪಿತಃ. ಹಾಗೆ ಭಗವಂತ ಭಾಗವತದಲ್ಲಿ ಅವನು ಪ್ರಕೃತಿಪರ ಎಂಬುದಾಗಿ ಸ್ತೋತ್ರ ಮಾಡಲ್ಪಟ್ಟಿದ್ದಾನೆ. ವಸುದೇವ ಭಗವಂತನ ರೂಪವನ್ನು ನೋಡಿದ. ಅವತಾರ ಮಾಡಿದಾಗ ಚತುರ್ಭುಜ, ಶಂಖಚಕ್ರ ಗದಾ ಪದ್ಮ, ಕೈಯಲ್ಲಿ ಧಾರಣೆ ಮಾಡಿರುವ ಕರ್ಣಕುಂಡಲ, ಪೀತಾಂಬರ, ಕಿರೀಟ ಇವುಗಳನ್ನು ಧಾರಣೆ ಮಾಡಿರತಕ್ಕಂತಹ ಭಗವಂತನನ್ನು ನೋಡಿ ಅವನನ್ನು ಸ್ತೋತ್ರ ಮಾಡ್ತಾನೆ. ಯಾರು? ವಸುದೇವ. ಆ ಸ್ತೋತ್ರ ಮಾಡಬೇಕಾದ್ರೆ ಅವನು ಹೇಳ್ತಕ್ಕಂಥ ಮಾತು ಏನಂತ? ವಿದಿತೋಸಿ ಭವಾನ್ ಸಾಕ್ಷಾತ್ ಪ್ರಕೃತೇ ಪರಃ ಅಂತ. ನೀನು ಸಾಕ್ಷಾತ್ ಕಣ್ಣಿಗೆ ಇರತಕ್ಕಂತಹ, ಕಣ್ಣೆ ಎದುರಿಗೆ ಇರತಕ್ಕಂತಹ ಪುರುಷ, ಪೂರ್ಣವಾಗಿರ್ತಕ್ಕಂತಹ ಷಡ್ಗುಣೈಶ್ವರ್ಯವನ್ನು ಹೊಂದಿರತಕ್ಕಂತಹ ಪ್ರಕೃತೇ ಪರಃ. ನೀನು ಪ್ರಕೃತಿಯನ್ನು ಮೀರಿದವನು. ನೇರವಾಗಿ ನೋಡ್ತಾ ಇದ್ದಾನೆ. ಸಾಕ್ಷಾತ್ತಾಗಿ ಕಾಣತಕ್ಕಂತಹ ನೀನು ಪ್ರಕೃತೇ ಪರಃ, ಪ್ರಕೃತಿಯ ಬಂಧ ರಹಿತನಾದವನು, ಪ್ರಕೃತಿಯಿಂದ ಆಚೆ ಇರುವವನು ಎಂಬುದಾಗಿ. ಅಷ್ಟೇ ಅಲ್ಲ, ಕೇವಲ ಅನುಭವಾನಂದ ರೂಪ, ಕೇವಲ ಅನುಭವ ಆನಂದ ರೂಪ ಅಂತ. ಜಡ ಮಿಶ್ರಿತವಲ್ಲದ ಅನುಭವ ಅಂದರೆ ಜ್ಞಾನ, ಆನಂದ ಅಂದರೆ ಸಂತೋಷ, ಜ್ಞಾನಾನಂದ ರೂಪಿಯಾದವನು ನೀನು ಎಂಬುದಾಗಿ. ಅಷ್ಟೇ ಅಲ್ಲ, ಸರ್ವ ಬುದ್ಧಿ ದೃಕ್, ಎಲ್ಲರ ಬುದ್ಧಿಯನ್ನು ತಿಳಿಯುವವನು. ಯಾರ್ಯಾರ ಬುದ್ಧಿಲಿ ಏನೇನಿದೆ, ಯಾರ್ಯಾರು ಏನೇನು ಬುದ್ಧಿಯಲ್ಲಿ ಆಲೋಚನೆ ಮಾಡ್ತಾರೆ, ಎಲ್ಲವನ್ನು ಭಗವಂತ ತಿಳಿತಾ ಇದ್ದಾನೆ. ಪರಬುದ್ಧೇರ ಅಪ್ರತ್ಯಕ್ಷತ್ವ. ಇನ್ನೊಬ್ಬರ ಬುದ್ಧಿಲಿ ಏನಿದೆ ಅಂತ ನಮಗೆ ಗೊತ್ತಾಗಲ್ಲ, ದೇವರಿಗೆ ಹಾಗಲ್ಲ. ದೇವರಿಗೆ ನಮ್ಮ ಬುದ್ಧಿಲಿ ಏನಿದೆ ಅಂತ ದೇವರಿಗೂ ಮೋಸ ಮಾಡ್ತೇವೆ ಅಂತಂದರೆ ಹಾಗಾಗೋದಿಲ್ಲ. ದೇವರಿಗೆ ಎಲ್ಲವೂ ಕೂಡ ತಿಳಿತಾ ಇದೆ. ಅಂದರೆ ಸರ್ವ ಬುದ್ಧಿ ದೃಕ್, ಎಲ್ಲರ ಜ್ಞಾನ ಬುದ್ಧಿಯನ್ನು ತಿಳಿಯುವವನು ಎಂಬುದಾಗಿ ವಸುದೇವ ಸ್ತೋತ್ರ ಮಾಡಿದ್ದಾನೆ. ಅದರಿಂದ ಏನು ಹೇಳದಂತೆ ಆಯಿತು? ಇತಿ ಭಾಗವತೆ ಕೃಷ್ಣ ಪ್ರಕೃತೇ ಪರಃ ಸನ್. ಭಗವಂತ ಪ್ರಕೃತಿಯನ್ನು ಮೀರಿದವನಾಗಿ, ಪ್ರಕೃತಿಯ ಸಂಬಂಧ ಇಲ್ಲದವನಾಗಿ ಅವನು ಕೇವಲ ಜ್ಞಾನಾನಂದ ರೂಪನಾಗಿದ್ದಾನೆ ಎಂಬುದಾಗಿ ಸ್ಪಷ್ಟಂ ನಿರೂಪಿತ. ಪ್ರಕೃತಿಯ ಸಂಬಂಧ ಇಲ್ಲ, ಜ್ಞಾನಾನಂದ ರೂಪಿಯಾಗಿದ್ದಾನೆ. ಅಂದರೆ ನಿರ್ಗುಣ ಅಂತ ಹೇಳ್ತಾರಲ್ಲ, ಅದಲ್ಲ. ಭಗವಂತನಲ್ಲಿ ಜ್ಞಾನಾನಂದ ಗುಣಗಳೇ ಇಲ್ಲ ಅಂತ ಹೇಳಿ ಬರಲ್ಲ. ಯಾಕೆ? ಕೇವಲ ಆನಂದ ಅನುಭವಾನಂದ ರೂಪ ಅಂತ ಹೇಳಿದ್ದಾರೆ. ಹಾಗೆ ಭಗವಂತನನ್ನು ಪ್ರಕೃತಿ ಪರ ಅಂತ ಹೇಳಿದ. ಅಂದರೆ ಮಾಯಾ ಶಬಲಿತ ಅಂತ ಅವ್ರು ಹೇಳ್ತಾರೆ, ಅದು ಕೂಡ ಹೇಳೋದು ಸರಿಯಲ್ಲ ಅಂತ. ಭವಾನ್, ನೀನು ಸಾಕ್ಷಾತ್ ಕಣ್ಣಿನ ಎದುರುಗಡೆ ಇರುವಂತಹ ಪುರುಷ, ಪೂರ್ಣ ಷಡ್ಗುಣೈಶ್ವರ್ಯ ಸಂಪನ್ನನಾದ ಪ್ರಕೃತೇ ಪರಃ, ಪ್ರಕೃತಿಯ ಸಂಬಂಧವನ್ನು ಮೀರಿದವನು, ಕೇವಲಾನುಭವಾನಂದ ರೂಪ, ಜಡ ಮಿಶ್ರಣವಿಲ್ಲದೆ ಇರತಕ್ಕಂಥ ಜ್ಞಾನಾನಂದ ರೂಪನಾದವನು, ಸರ್ವಬುದ್ಧಿ ದೃಕ್, ಎಲ್ಲರ ಬುದ್ಧಿಯನ್ನು ತಿಳಿಯುವವನು. ಇತಿ, ಈ ರೀತಿಯಾಗಿ ಭಾಗವತೆ, ಭಾಗವತದಲ್ಲಿ ಕೃಷ್ಣ, ಶ್ರೀಕೃಷ್ಣ ಪರಮಾತ್ಮನು ಪ್ರಕೃತೇ, ಪ್ರಕೃತಿಯಿಂದ ಪರಃ, ಆಚೆ ಇರುವವನು, ಪ್ರಕೃತಿಯ ಸಂಬಂಧ ಇಲ್ಲವದವನು, ಕೇವಲ ಅನುಭವಾನಂದ ರೂಪ, ಜಡ ಮಿಶ್ರಣ ಇಲ್ಲದೇ ಇರತಕ್ಕಂತಹ ಜ್ಞಾನಾನಂದ ರೂಪಿಯಾದವನು, ಸರ್ವಬುದ್ಧಿ ದೃಕ್, ಎಲ್ಲರ ಬುದ್ಧಿಯನ್ನು ತಿಳಿದವನು. ಇತಿ, ಈ ರೀತಿಯಲ್ಲಿ ಭಾಗವತೆ, ಭಾಗವತದಲ್ಲಿ ಕೃಷ್ಣ, ಶ್ರೀಕೃಷ್ಣ ಪರಮಾತ್ಮನು ಪ್ರಕೃತೇ, ಪ್ರಕೃತಿಯಿಂದ ಪರಃ ಏವ ಸನ್, ಮೀರಿದವನೇ ಆಗಿದ್ದು, ಕೇವಲ ಅನುಭವಾನಂದ ರೂಪ, ಮುಖ್ಯವಾಗಿ ಜಡ ಅಮಿಶ್ರಿತವಾದಂತಹ ಜ್ಞಾನಾನಂದ ರೂಪನಾಗಿದ್ದಾನೆ ಎಂಬುದಾಗಿ ಸ್ಪಷ್ಟವಾಗಿ ನಿರೂಪಣೆ ಮಾಡಲ್ಪಟ್ಟಿದೆ. ಇದಾನಿಂ ಭಾಗವತ ಶ್ಲೋಕೇನ ಭಗವತಃ ದೇಹಸ್ಯಾಪಿ ಮಾಯಾಖ್ಯ ಪ್ರಕೃತಿ ಶಬಲತ್ವಂ ನಾಸ್ತಿ ಇತಿ ಉಪಪಾದಯತಿ. ಮುಂದಿನ ವಾಕ್ಯ ಏನು? ಭಾಗವತ ಶ್ಲೋಕದಿಂದ ಭಗವಂತನ ದೇಹವೂ ಕೂಡ ಮಾಯಾ ಶಬಲಿತ ಅಲ್ಲ. ಭಗವಂತನಿಗೆ ಮಾಯಾ ಸಂಬಂಧ ಇಲ್ಲ. ಅಷ್ಟೇ ಅಲ್ಲ, ಭಗವಂತನ ಶರೀರವೂ ಕೂಡ ಅದು ಮಾಯಾಖ್ಯ ಪ್ರಕೃತಿ ಶಬಲತ್ವಂ ನಾಸ್ತಿ. ಆ ದೇಹಕ್ಕೂ ಕೂಡ ಮಾಯಾ ಎಂಬತಕ್ಕಂತಹ ಪ್ರಕೃತಿಯ ಸಂಬಂಧ ಇಲ್ಲ ಎಂಬುದಾಗಿ
ಭಗವಂತನ ಸ್ವರೂಪಕ್ಕೂ ಇಲ್ಲ, ಶರೀರಕ್ಕೂ ಇಲ್ಲ ಅನ್ನೋದನ್ನು ಈ ವಾಕ್ಯದಿಂದ ಹೇಳ್ತಾ ಇದ್ದಾರೆ. ವಿದಿತೋಸಿ ಇತಿ ಸ್ವದೃಷ್ಟಮದ್ಭುತಂ ರೂಪಂ ಶಿಶೋಸ್ತಸ್ಯ ಚತುರ್ಭುಜಂ ಇತ್ತಮಸ್ತೌತ್ಕಿಲ ಪಿತಾ ದೀಪ್ತಶ್ರೀವತ್ಸಕೌಸ್ತುಭಂ. ಹೀಗೆ ಪಿತಾ ಅಸ್ತೌತ್, ತಂದೆಯಾದಂತಹ ವಸುದೇವ ಭಗವಂತನನ್ನು ಸ್ತೋತ್ರ ಮಾಡಿದ್ದಾನೆ. ಹೇಗೆ, ಯಾವಾಗ? ಸ್ವದೃಷ್ಟಂ ತಸ್ಯ ಶಿಶೋಹೋ ಚತುರ್ಭುಜಂ ಅದ್ಭುತಂ ರೂಪಂ ಅಂತ. ತಾನು ನೋಡಿರ್ತಕ್ಕಂಥದ್ದು ಆ ಮಗುವಿನ ಅದ್ಭುತವಾದ ರೂಪ ಅಂತ. ತಮದ್ಭುತಂ ಅಂತ ಪ್ರಾರಂಭ ಆಗೋದು. ಭಗವಂತ ಅವತಾರ ಮಾಡಿದ ಅನ್ನೋದನ್ನು ಭಾಗವತ ಉಲ್ಲೇಖ ಮಾಡಬೇಕಾದ್ರೆ ತಮದ್ಭುತಂ ಬಾಲಕಂ ಅಂಬುಜೇಕ್ಷಣಂ ಚತುರ್ಭುಜಂ ಶಂಖ ಗದಾದ್ಯುಧಾಯುಧಂ ವಸುದೇವ ಐಕ್ಷತ. ವಸುದೇವ ಇಂತಹ ಅದ್ಭುತವಾದ ರೂಪವನ್ನು ನೋಡಿದ್ದಾನೆ. ಅದು ಅದ್ಭುತ ಯಾಕೆ? ಚತುರ್ಭುಜಂ, ಅದು 4 ಕೈಗಳಿಂದ ಕೂಡಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಮತ್ತು ದೀಪ್ತ ಶ್ರೀವತ್ಸ ಕೌಸ್ತುಭಂ ಅಂತ, ಒಳ್ಳೆ ಹೊಳೆಯುವಂತಹ ಕೌಸ್ತುಭ, ಶ್ರೀವತ್ಸ ಮತ್ತು ಕೌಸ್ತುಭ ಈ ಮಣಿಗಳ ಪ್ರಭೆಯಿಂದ ಕೂಡಿರ್ತಕ್ಕಂಥದ್ದು. ಭಗವಂತ ಹುಟ್ಟಿ ಬರಬೇಕಾದ್ರೇ ಬ್ಯೂಟಿ ಪಾರ್ಲರ್ಗೆ ಹೋಗಿ ಬಂದಿದ್ದ. ಯಾಕೆ? ಎಲ್ಲ ಅಲಂಕಾರ ಮಾಡ್ಕೊಂಡು ಬಂದಿದ್ದ. ಹೋಗಿದ್ದ ಅವನು? ಇಲ್ಲಲ್ಲ. ಹಾಗಾದರೆ ಭಗವಂತನಲ್ಲಿ ಏತಾದೃಶ ಸ್ವರೂಪ ಎಂಬತಕ್ಕಂಥದ್ದು ಇದೆ. ಏತಾದೃಶ ಸ್ವರೂಪ ಭಗವಂತ ಅವತಾರ ಮಾಡಬೇಕಾದ್ರೆ, ಹುಟ್ಟಬೇಕಾದ್ರೇ ವ್ಯಕ್ತ ಮಾಡಿದ್ದಾನೆ ಅಂತಾದರೆ ಅವನೇನಾಗಬೇಕು? ಭಗವಂತ ಪ್ರಕೃತಿಯ ಸಂಬಂಧ ರಹಿತನಾದವನೇ ಆಗಬೇಕು. ಎಲ್ಲಿಯಾದರೂ ಮಗು ಹುಟ್ಟಬೇಕಾದ್ರೆ 4 ಕೈ ಇರುತ್ತಾ? ಇದ್ದರೆ ಅಪ್ಪ ಅಮ್ಮಂಗೆ ಭಯ ಆಗುತ್ತೆ. 2 ಕೈಯಾಗಿ ಹುಟ್ಟಿದ್ರೆ ತಮ್ಮ ಮಗು ಅಂತ ಹೇಳ್ಕೊತಾರೆ. ಇಲ್ಲ ಅಂತಾದರೆ ಭೂತನ ಪ್ರೇತನಂದು ದೇವರು ಅಂತ ಅಂದ್ಕೊಳ್ಳಲ್ಲ, ದೆವ್ವ ಅಂತ ಅನ್ಕೋತಾರೆ ಅಷ್ಟೆ. ಹಾಗಾದರೆ 4 ಕೈ ಇರೋದಿಲ್ಲ. ಮತ್ತು ಯಾವ ಆಭರಣ ವಿಶೇಷವೂ ಇರೋದಿಲ್ಲ. ವಸ್ತ್ರ ಕಿರೀಟ ಕುಂಡಲಾದಿಗಳು ಕೂಡ ಇರೋದಿಲ್ಲ. ಅದರಿಂದ ಭಗವಂತ ಏತಾದೃಶ ವಿಶಿಷ್ಟವಾಗಿರತಕ್ಕಂಥ ರೂಪವನ್ನು ಸ್ವೀಕಾರ ಮಾಡಿಕೊಂಡು ಅವನು ವಸುದೇವನಿಗೆ ದರ್ಶನವನ್ನು ಕೊಟ್ಟಿದ್ದಾನೆ. ಅಂತಹ ರೂಪವನ್ನು ನೋಡಿ ವಸುದೇವ ಕೇವಲಾನುಭವಾನಂದ ಸ್ವರೂಪ ಸರ್ವಬುದ್ಧಿದೃಕ್ ಪ್ರಕೃತೇ ಪರಃ ಎಂಬುದಾಗಿ ಸ್ತೋತ್ರ ಮಾಡಿದ್ದಾನೆ. ಪಿತಾ, ತಂದೆಯಾದ ವಸುದೇವನು, ಶಿಶೋಹೋ ಸ್ವದೃಷ್ಟಂ ತನ್ನಿಂದ ನೋಡಲ್ಪಟ್ಟಂತಹ, ತಸ್ಯ ಆಯಾವ ಶಿಶೋಹೋ ಶಿಶುವಿನ ಚತುರ್ಭುಜಂ 4 ಕೈಗಳಿಂದ ಕೂಡಿರುವಂತಹ, ಹಾಗೆ ದೀಪ್ತ ಶ್ರೀವತ್ಸ ಕೌಸ್ತುಭಂ ಹೊಳೆಯುವಂತಹ ಶ್ರೀವತ್ಸ ಕೌಸ್ತುಭಗಳಿಂದ ಕೂಡಿರುವಂತಹ ಅದ್ಭುತಂ ರೂಪಂ ಕೇವಲಾನುಭವಾನಂದ ರೂಪವನ್ನು ಇತ್ತಂ ಅಂತ ಹಿಂದೆ ವಿದಿತೋಸಿ ಭವಾನ್ ಸಾಕ್ಷಾತ್ ಪುರುಷಃ ಪ್ರಕೃತಿ ಪರಃ ಕೇವಲಾನುಭವಾನಂದ ಸ್ವರೂಪ ಸರ್ವಬುದ್ಧಿದೃಕ್ ಎಂಬತಕ್ಕಂತಹ ವಾಕ್ಯದಿಂದ ಅಸ್ತೌತ್ ಕಿಲ ಸ್ತೋತ್ರ ಮಾಡಿದ್ದಾನಷ್ಟೇ. ಪಿತಾ, ತಂದೆಯಾದ ವಸುದೇವನು, ಸ್ವದೃಷ್ಟಂ ತನ್ನಿಂದ ನೋಡಲ್ಪಟ್ಟಂತಹ, ತಸ್ಯ ಆ ಶಿಶೋಹೋ ಶಿಶುರೂಪದಲ್ಲಿರುವಂತಹ ಕೃಷ್ಣ ಪರಮಾತ್ಮನ, ಚತುರ್ಭುಜಂ 4 ಕೈಗಳಿಂದ ಕೂಡಿದ, ದೀಪ್ತ ಶ್ರೀವತ್ಸ ಕೌಸ್ತುಭಂ ಹೊಳೆಯುವಂತಹ ಶ್ರೀವತ್ಸ ಮತ್ತು ಕೌಸ್ತುಭಗಳಿಂದ ಕೂಡಿರ್ತಕ್ಕಂತಹ ಅದ್ಭುತಂ ರೂಪಂ ಅದ್ಭುತವಾದಂತಹ ರೂಪವನ್ನು ಇತ್ತಂ ಹಿಂದೆ ಹೇಳಿದ ರೀತಿಯಲ್ಲಿ ವಿದಿತೋಸಿ ಭವಾನ್ ಸಾಕ್ಷಾತ್ ಪುರುಷಃ ಪ್ರಕೃತಿ ಪರಃ ಕೇವಲ ಅನುಭವಾನಂದ ರೂಪ ಸರ್ವಬುದ್ಧಿದೃಕ್ ಎಂಬುದಾಗಿ ಅಸ್ತೌತ್ ಕಿಲ ಸ್ತೋತ್ರ ಮಾಡಿದ್ದಾನಷ್ಟೇ. ಸ್ವದೃಷ್ಟಂ ಅಂದರೆ ಸ್ವೇನ ವಸುದೇವೇನ ದೃಷ್ಟಂ, ತನ್ನಿಂದ ನೋಡಿದ್ದು. ತಾನು ಅಂದರೆ ಯಾರಲ್ಲಿ? ವಸುದೇವನಿಂದ ನೋಡಿದ ಅಂತ ಅರ್ಥ. ಇತ್ತಂ ಅಂದರೆ ಏನರ್ಥ? ಪ್ರಕೃತೇ ಪರತ್ವೇನ ಕೇವಲಾನುಭವಾನಂದ ಸ್ವರೂಪತ್ವೇನ, ಭಗವಂತ ಪ್ರಕೃತಿಪರನಾಗಿದ್ದಾನೆ, ಜಡ ಅಮಿಶ್ರಿತವಾದ ಜ್ಞಾನಾನಂದ ರೂಪಿಯಾಗಿದ್ದಾನೆ ಎಂಬುದಾಗಿ ಸ್ತೋತ್ರ ಮಾಡಿದ್ದಾನೆ. ಅತೋ ಪ್ರಾಕೃತ ಏವಾಭೂತ್ ದಿವ್ಯಾಕಾರೋ ಹರೇರಸೌ ಜಡಾಮಿಶ್ರ ಸುಖಜ್ಞಾನಾತ್ಮಕ ಹಸ್ತ್ಯಾಂಗ್ಯುರೋ ಮುಖ. ಆದ್ದರಿಂದ ಪರಮಾತ್ಮ ಏನಾದ? ಅಪ್ರಾಕೃತ ಏವ ಅಭೂತ್. ಪರಮಾತ್ಮ ಪ್ರಕೃತಿಯ ಸಂಬಂಧ ಇಲ್ಲದೇ ಇರತಕ್ಕಂತಹ ಸ್ವರೂಪವುಳ್ಳವನು ಆಗ್ತಾ ಇದ್ದಾನೆ. ದಿವ್ಯಾಕಾರ, ಒಳ್ಳೆ ದಿವ್ಯವಾಗಿರ್ತಕ್ಕಂತಹ ಆಕಾರ ಭಗವಂತನಿಗೆ ಇದೆ ಅಂತ. ಎಂಥದ್ದದು? ಅದನ್ನು ಹೇಳ್ತಾರೆ ಜಡ ಅಮಿಶ್ರ.
ಜಡದ ಮಿಶ್ರಣ ಇಲ್ಲದೇ ಇರತಕ್ಕಂತಹ ಸುಖಜ್ಞಾನಾತ್ಮಕ ಜ್ಞಾನಾನಂದಾತ್ಮಕವಾಗಿರ್ತಕ್ಕಂತಹ ಹಸ್ತ ಅಂಘ್ರಿ ಉರೋ ಮುಖ ಭಗವಂತನ ಕೈಗಳು ಅದೆಲ್ಲವೂ ಕೂಡ ಜಡ ಸಂಬಂಧ ಇಲ್ಲದೇ ಇರತಕ್ಕಂತಹ ಜಡ ಮಿಶ್ರಿತವಲ್ಲದೇ ಇರತಕ್ಕಂತಹ ಜ್ಞಾನಾನಂದಾತ್ಮಕವಾದದ್ದು. ಅಂಘ್ರಿ ಅಂತ ಕಾಲು ಕೂಡ ಜಡ ಮಿಶ್ರಣ ಇಲ್ಲದೇ ಇರತಕ್ಕಂತಹ ಜ್ಞಾನಾನಂದಾತ್ಮಕವಾದದ್ದು. ಉರಹ ಎದೆ ಅದು ಕೂಡ ಜಡ ಮಿಶ್ರಣ ಇಲ್ಲದೇ ಇರತಕ್ಕಂತಹ ಜ್ಞಾನಾನಂದಾತ್ಮಕವಾದದ್ದು. ಮುಖವೂ ಕೂಡ ಜಡ ಮಿಶ್ರಣ ಇಲ್ಲದೇ ಇರತಕ್ಕಂತಹ ಜ್ಞಾನಾನಂದಾತ್ಮಕವಾದದ್ದು. ಆದ್ದರಿಂದಾಗಿ ಪರಮಾತ್ಮನ ಆಕಾರ ಏನಾಯಿತು? ದಿವ್ಯಾಕಾರ ಅಪ್ರಾಕೃತ ಏವ. ಅವನಿಗೆ ಇತ್ತು ಚತುರ್ಭುಜ ಅಂತ ಹೇಳಿದ್ರು, ಕೈ ಇತ್ತೋ ಇಲ್ಲೋ? ಇತ್ತು. ಹಾಗಾದರೆ ಭಗವಂತನನ್ನು ಶ್ರೀವತ್ಸ ಕೌಸ್ತುಭ ಅಂತ ಹೇಳಿದರು. ಹಾಗಾದರೆ ಶ್ರೀವತ್ಸವನ್ನು ಎದೆಯಲ್ಲಿ ಇಟ್ಕೊಂಡಿದ್ದ, ಕೌಸ್ತುಭವನ್ನು ಕಂಠದಲ್ಲಿ ಇಟ್ಕೊಂಡಿದ್ದ. ಹಾಗಾದರೆ ಅವನಿಗೆ ಕುತ್ತಿಗೆ ಇತ್ತು, ಕೈ ಇತ್ತು, ಕಾಲಿತ್ತು, ತಲೆಯಲ್ಲಿ ಕಿರೀಟ ಇತ್ತು, ತಲೆ ಇತ್ತು. ಕಿರೀಟ ಇರಬೇಕಾ, ತಲೆ ಇರಬೇಕಲ್ಲ? ಹಾಗಾದರೆ ಭಗವಂತನಿಗೆ ಎಲ್ಲ ಅವಯವ ಇತ್ತು ಅಂತ ಹೇಳದಂತೆ ಆಯಿತು. ಕುಂಡಲವನ್ನು ಧಾರಣೆ ಮಾಡಿದ, ಮುಖ ಇತ್ತು ಅಂತ ಆಯ್ತಲ್ಲ, ಕಿವಿ ಇತ್ತು ಅಂತ ಆಯ್ತಲ್ಲ. ಹಾಗಾದರೆ ಎಲ್ಲ ಅವಯವಗಳು ಭಗವಂತನಿಗಿದೆ. ಆದರೆ ಆ ಆಕಾರ ಎಲ್ಲ ಎಂಥದ್ದು? ಮನುಷ್ಯನ ಆಕಾರದಂತೆ ಅಲ್ಲ, ಅದು ದಿವ್ಯಾಕಾರ, ದಿವ್ಯವಾದ ಆಕಾರ, ಅದು ಅಪ್ರಾಕೃತ. ಯಾವ ಪ್ರಕೃತಿಯ ಸಂಬಂಧ ಇಲ್ಲದೇ ಇರುವಂತಹ ಪ್ರಕೃತಿಯಿಂದ ಹುಟ್ಟಿದ ಮಹತ್ತತ್ವಾದಿಗಳಿಂದ ವಿಕಾರ ಆಗದೇ ಇರತಕ್ಕಂತಹ ದೇಹ ಸ್ವರೂಪ ಪರಮಾತ್ಮನದ್ದು ಎಂಬುದಾಗಿ ತಿಳಿದು ಬರ್ತಾ ಇದೆ. ಯಾರನ್ನ ಮಿತ್ರ ಅಂತೇಳಿದೆ? ಮಿಶ್ರ, ಜಡ ಅಮಿಶ್ರ, ಜಡ ಅಮಿಶ್ರ, ಜಡದಿಂದ ಮಿಕ್ಸ್ ಆಗಿಲ್ಲ. ಜಡ ಅಮಿಶ್ರ, ಜಡದ ಮಿಕ್ಸ್ ಆಗದೇ ಇರುವಿಕೆ, ಜಡದಿಂದ ಮಿಶ್ರಣದ ಇಲ್ಲದೇ ಇರತಕ್ಕಂತಹ ಮತ್ತು ಜ್ಞಾನಾನಂದಾತ್ಮಕವಾದ ಸ್ವರೂಪ ಭಗವಂತನದ್ದು ಅಂತ. ಅತಃ ಭಗವಂತನನ್ನು ಪ್ರಕೃತಿಪರ ಎಂಬುದಾಗಿ ಹೇಳಿ ಅವನು ಅವಯವಾದಿಗಳನ್ನು ಉಳ್ಳವನು ಎಂಬುದಾಗಿ ಹೇಳಿರುವುದರಿಂದ ಹರೇಹೇ ಪರಮಾತ್ಮನ ಅಸೌ ಈ ಯಾವ ಜಡಾಮಿಶ್ರ ಸುಖಜ್ಞಾನಾತ್ಮಕ ಹಸ್ತ್ಯಾಂಗಿರಿ ಉರೋಮುಖ ಜಡದ ಮಿಶ್ರಣವಿಲ್ಲದೇ ಇರತಕ್ಕಂತಹ ಜ್ಞಾನಾನಂದಾತ್ಮಕವಾದ ಕೈ ಕಾಲು ಅಕ್ಷಸ್ಥಳ ಮುಖ ರೂಪವಾದ ದಿವ್ಯಾಕಾರ ದಿವ್ಯವಾದಂತಹ ಆಕೃತಿಯೂ ಅಪ್ರಾಕೃತ ಏವ ಪ್ರಕೃತಿಯ ಸಂಬಂಧ ಇಲ್ಲದೇ ಇರತಕ್ಕಂಥ ಅಪ್ರಾಕೃತವಾದದ್ದೇ ಅಭೂತ್ ಆಗಿದೆ. ಅತಃ ಪ್ರಕೃತಿಪರತ್ವವನ್ನು ಹೇಳಿ ಚತುರ್ಭುಜ ಶ್ರೀವತ್ಸ ಕೌಸ್ತುಭಾದಿಗಳು ಉಳ್ಳವನು ಎಂಬುದಾಗಿ ಹೇಳಿರುವುದರಿಂದ ಹರೇಹೇ ಪರಮಾತ್ಮನ ಅಸೌ ಈ ಜಡಾಮಿಶ್ರ ಸುಖಜ್ಞಾನಾತ್ಮಕ ಹಸ್ತಾಂಗ್ರಿ ಉರೋಮುಖ ಜಡದ ಮಿಶ್ರಣ ಇಲ್ಲದೇ ಇರತಕ್ಕಂತಹ ಆನಂದ ಜ್ಞಾನಾತ್ಮಕವಾದ ಕೈ ಕಾಲು ಎದೆ ಮುಖ ಉಳ್ಳಂತಹ ದಿವ್ಯಾಕಾರ ದಿವ್ಯವಾದಂತಹ ಆಕಾರವು ಅಪ್ರಾಕೃತ ಏವ ಅಭೂತ್ ಅಪ್ರಾಕೃತವೇ ಆಗಿದೆ. ಅತಃ ಅಂದ್ರೇನರ್ಥ? ಪ್ರಕೃತಿ ಪರತ್ವ ಮುಕ್ತ ಚತುರ್ಭುಜಸ್ಯ ತಸ್ಯ ಕೇವಲಾನುಭವಾನಂದ ಸ್ವರೂಪತ್ವೇನ ವರ್ಣಿತತ್ವಾತ್. ಭಗವಂತನನ್ನು ಪ್ರಕೃತಿ ಸಂಬಂಧ ಇಲ್ಲದವನು ಪ್ರಕೃತೇ ಪರಃ ಅಂತ ಹೇಳಿದರು. ಪ್ರಕೃತಿಯನ್ನು ಮೀರಿದವನು ಅಂತ ಹೇಳಿ ಚತುರ್ಭುಜಸ್ಯ ತಸ್ಯ ನಾಲ್ಕು ಕೈಗಳುಳ್ಳಂತಹ ಭಗವಂತನನ್ನು ಕೇವಲಾನುಭವಾನಂದದ ರೂಪ ಅಂತ ಹೇಳಿದ್ದಾರೆ. ಕೇವಲ ಜ್ಞಾನ ಆನಂದ ಸ್ವರೂಪತ್ವೇನ ವರ್ಣನೆ ಮಾಡಿದ್ದಾರೆ. ಆದ್ದರಿಂದ ಅತಃ ಅನ್ನೋದಕ್ಕೆ ಇಷ್ಟರ್ಥ. ಅವನಿಗೆ ಪ್ರಕೃತಿಯ ಸಂಬಂಧ ಇಲ್ಲ, ಪ್ರಕೃತಿಯನ್ನು ಮೀರಿದವನು ಅಂಥೇಳಿ, ನಾಲ್ಕು ಕೈ ಇದೆ ಅಂಥೇಳಿ ಅವನು ಜ್ಞಾನಾನಂದ ರೂಪಿಯೇ ಆಗಿದ್ದಾನೆ. ಜಡ ಅಮಿಶ್ರಿತವಾದ ಜ್ಞಾನಾನಂದ ರೂಪಿ ಅಂತ ಹೇಳಿದ್ರಿಂದ ಏನು ಸಿದ್ಧ ಆಯಿತು? ಕೇವಲ ಅನುಭವಾನಂದ ಇತ್ಯತ್ರ ಉಕ್ತ ಕೇವಲ ಪದಸ್ಯ ಅರ್ಥಮಃ ಜಡಾಮಿಶ್ರ ಇತಿ. ಕೇವಲಾನುಭವ ಆನಂದ ರೂಪ ಅಂತ ಹೇಳಿದ್ರಲ್ಲ, ಅಲ್ಲಿ ಕೇವಲ ಶಬ್ದಕ್ಕೇನರ್ಥ? ಅದನ್ನೇ ಜಡಾಮಿಶ್ರ ಅಂತ ಹೇಳ್ತಾ ಇದ್ದ. ಭಗವಂತನ ಶರೀರ ಇದೆಯಲ್ಲ, ಆಕಾರ ಇದೆಯಲ್ಲ, ಅದು ಕೇವಲ ಅಂತ ಸ್ವರೂಪ. ಸ್ವರೂಪ ಅಂದರೆ ದೇಹ, ಅದು ಕೇವಲ ಅಂದರೆ ಅಂದ್ರೇನು?
ಜಡಾಮಿಶ್ರ, ಜಡದ ಮಿಶ್ರಣ ಇಲ್ಲ, ಪ್ರಕೃತಿಯ ಮಿಶ್ರಣ ಇಲ್ಲ. ಸ್ವರೂಪಪದೇನ ಹಸ್ತಪಾದಾದ್ಯಾಕಾರ ಶರೀರಮೇವ ಉಚ್ಯತೆ. ಹಿಂದೆ ಕೇವಲಾನುಭವಾನಂದ ಸ್ವರೂಪ ಅಂತ ಹೇಳಿದ್ರು. ಸ್ವರೂಪ ಶಬ್ದಕ್ಕೇನರ್ಥ ಅಂತಂದರೆ, ಸ್ವರೂಪ ಶಬ್ದದಿಂದ ಹಸ್ತ ಪಾದ ಮೊದಲಾಗಿರ್ತಕ್ಕಂತಹ ಆಕಾರವುಳ್ಳಂತಹ ಶರೀರವನ್ನೇ ಹೇಳ್ತಾ ಇದ್ದಾರೆ. ಹಸ್ತಪಾದಾದ್ಯಾಕಾರ ಶರೀರ, ಅದನ್ನು ಸ್ವರೂಪ ಶಬ್ದದಿಂದ ಹೇಳ್ತಾ ಇದ್ದಾರೆ. ಸ್ವರೂಪ ಮಾತ್ರ ಪರತ್ವೇ ದೃಶ್ಯಮಾನ ಆಕಾರಸ್ಯ ಆಪಾತೇನ ಪ್ರಕೃತೆ ಪರತ್ವರೂಪ ವಿಶೇಷಣಸ್ಯ ಅಸಂಬದ್ಧತ್ವಾಪಾತಾತ್ ಅಂತ. ಭಗವಂತನ ಸ್ವರೂಪ ಮಾತ್ರ ಅದು ಜ್ಞಾನಾನಂದಾತ್ಮಕವಾದದ್ದು. ಭಗವಂತನ ಶರೀರ ಎಂಬತಕ್ಕಂಥದ್ದು ಏನಾಗಿದೆ, ಅದು ಪ್ರಾಕೃತವಾದದ್ದು. ಹಾಗಾದರೆ ಪರಮಾತ್ಮನ ಸ್ವರೂಪ ಇದೆಯಲ್ಲ, ಜೀವನ ಸ್ವರೂಪ ಇದೆಯಲ್ಲ, ಆ ಜೀವನ ಸ್ವರೂಪ ಏನಾಗಿದೆ, ಅದು ಜ್ಞಾನಾನಂದಾತ್ಮಕ. ಹಾಗೆ ಪರಮಾತ್ಮನ ಸ್ವರೂಪ ಜ್ಞಾನಾನಂದಾತ್ಮಕ. ಜೀವನ ಶರೀರ ಏನಾಗಿದೆ, ಪ್ರಾಕೃತಿಕವಾಗಿದೆ. ಹಾಗೆ ಭಗವಂತನ ಶರೀರವೂ ಕೂಡ ಪ್ರಾಕೃತಿಕ ಅಂತ ಹೇಳಿಬಿಟ್ರೆ ಅವಾಗೇನಾಗ್ತಿತ್ತು, ಸ್ವರೂಪ ಮಾತ್ರ ಪರತ್ವೆ, ಕೇವಲ ಸ್ವರೂಪ ಅಂತ ಅಷ್ಟೇ ಅರ್ಥ ಮಾಡಿಬಿಟ್ರೆ ದೃಶ್ಯಮಾನ ಆಕಾರಸ್ಯ ಪ್ರಾಕೃತತ್ವಾಪಾತೇನ. ವಸುದೇವ ಭಗವಂತನ ಏನು ರೂಪವನ್ನು ಆಕಾರವನ್ನು ನೋಡ್ದ ಅದೇನಾಯಿತು, ಪ್ರಾಕೃತ ಅಂತಾಯಿತು. ಯಾಕೆ, ಭಗವಂತನ ಸ್ವರೂಪ ಮಾತ್ರ ಅಪ್ರಾಕೃತ, ಜ್ಞಾನಾನಂದ ರೂಪ. ಅವನ ಅವಯವಗಳು ಎಲ್ಲವೂ ಕೂಡ ಏನಾಗಿದೆ, ಅಪ್ರಾಕೃತ ಅಲ್ಲ, ಜ್ಞಾನಾನಂದ ರೂಪ ಅಲ್ಲ. ಹಾಗಾದರೆ ಪ್ರಾಕೃತ ಅಂತಾಯಿತು. ಹಾಗಾದರೆ ಪ್ರಾಕೃತತ್ವಾಪಾತೇನ, ಅದು ಪ್ರಾಕೃತ ಅಂತ ಆಗಬೇಕಾಯಿತು. ಆವಾಗ ಪ್ರಕೃತೇ ಪರತ್ವರೂಪ ವಿಶೇಷಣಸ್ಯ ಅಸಂಬದ್ಧತ್ವಾಪಾತಾತ್. ಪ್ರಕೃತೇ ಪರಃ ಎಂಬತಕ್ಕಂಥ ವಿಶೇಷಣಕ್ಕೆ ಅರ್ಥವೇ ಇಲ್ಲ, ಅಸಂಗತ, ಅಸಂಬದ್ಧ ಅಂತ ಆಗ್ತಾ ಇತ್ತು. ಭಗವಂತನನ್ನು ಪ್ರಕೃತೇ ಪರಃ ಅಂತ ಹೇಳಿರೋದ್ರಿಂದ ಅವನ ಅವಯವಗಳು ಪ್ರಕೃತಿಯಿಂದ ನಿರ್ಮಾಣಗೊಂಡದ್ದಲ್ಲ, ಪ್ರಾಕೃತ ಅಲ್ಲ ಅಂತ ಹೇಳದಂತೆ ಆಯಿತು. ಸ್ವರೂಪ ಮಾತ್ರೇ ಪ್ರಕೃತಿಪರತ್ವಸ್ಯ ಜೀವಮಾತ್ರೇಪಿ ಸದ್ಭಾವಾತ್. ಒಂದು ವೇಳೆ ಸ್ವರೂಪ ಮಾತ್ರ ಜ್ಞಾನಾನಂದ ರೂಪವಾಗಿದೆ, ಶರೀರ ಎಂಬತಕ್ಕಂಥದ್ದು ಪ್ರಾಕೃತ. ಹಾಗಾದರೆ ಪರಮಾತ್ಮನೇ ಪ್ರಕೃತೇ ಪರ ಯಾಕಾಗಬೇಕು? ಪ್ರಕೃತೇ ಪರಃ ಪರಮಾತ್ಮನೇ ಯಾಕಾಗಬೇಕು? ಯಾಕೆ ಜೀವನ ಸ್ವರೂಪವೂ ಕೂಡ ಪ್ರಕೃತಿಪರವೇ ಆಗಿದೆ. ಯಾಕೆ, ಜೀವನ ಸ್ವರೂಪ ಜ್ಞಾನಾನಂದಾತ್ಮಕ. ಹಾಗಾದರೆ ಪರಮಾತ್ಮನನ್ನು ವಸುದೇವ ಪ್ರಕೃತೇ ಪರಃ ಎಂಬುದಾಗಿ ಸ್ತೋತ್ರ ಮಾಡಬೇಕು ಅಂತಂದರೆ ಜೀವನಲ್ಲಿ ಇಲ್ಲದೇ ಇರತಕ್ಕಂತಹ ಗುಣವನ್ನು ಅವನು ಹೇಳಬೇಕು. ಸ್ತೋತ್ರ ಮಾಡೋದು ಅಂತಂದರೆ ಅವನಲ್ಲಿ ಮಾತ್ರ ಇರತಕ್ಕಂಥದ್ದು, ಇತರಲ್ಲಿ ಇಲ್ಲದೇ ಇರತಕ್ಕಂಥದ್ದು. ಹಾಗಾದರೆ ಜೀವನಲ್ಲಿ ಇಲ್ಲದ ಭಗವಂತನಲ್ಲಿ ಮಾತ್ರ ಇರತಕ್ಕಂತಹ ಗುಣವನ್ನು ಹೇಳಬೇಕು. ಆದರೆ ಭಗವಂತನ ಶರೀರ ಅದು ಪ್ರಾಕೃತಿಕ, ಅವನ ಸ್ವರೂಪ ಮಾತ್ರ ಜ್ಞಾನಾನಂದಾತ್ಮಕ ಅಂತ. ಆದರೆ ಪ್ರಕೃತೇ ಪರಃ ಅಂತ ಭಗವಂತನನ್ನು ವಸುದೇವ ಏನು ಸ್ತೋತ್ರ ಮಾಡದಂತೆ ಆಯಿತು? ಏತಾದೃಶ ಪ್ರಕೃತಿ ಪರತ್ವ ಸ್ವರೂಪತಃ ಜೀವನಿಗೂ ಇದೆ, ಪರಮಾತ್ಮನ ಸ್ತೋತ್ರ ಮಾಡದಂತೆ ಆಗ್ತಿರಲಿಲ್ಲ. ಹಾಗಾದರೆ ಭಗವಂತನನ್ನು ವಸುದೇವ ಪ್ರಕೃತೇ ಪರಃ ಎಂಬುದಾಗಿ ಸ್ತೋತ್ರ ಮಾಡಿದ್ರಿಂದ ಭಗವಂತನ ಶರೀರ ಅಪ್ರಾಕೃತ ಅಂತ ಹೇಳದಂತೆ ಆಯಿತು. ಸ್ವರೂಪ ಮಾತ್ರ ಜೀವ ಅಚೇತನ ಸ್ವರೂಪ ಅಂತ ತೆಗೆದುಕೊಂಡ್ಬಿಟ್ರೆ ಪ್ರಕೃತಿ ಪರತ್ವಸ್ಯ ಜೀವ ಮಾತ್ರ, ಎಲ್ಲ ಜೀವರಲ್ಲಿಯೂ ಕೂಡ ಏನು ಪ್ರಕೃತಿ ಪರತ್ವ ಎಂಬತಕ್ಕಂಥದ್ದು ಇದ್ದೇ ಇದೆ. ಅತಃ ಸ್ವದೃಷ್ಟ ಭಗವನ್ಮೂರ್ತೆ ಏವ ಇಯಂ ಪ್ರಶಂಸಾ. ವಸುದೇವ ನೋಡಿದಂತಹ ಯಾವ ಭಗವಂತನ ಶಿಶುರೂಪ, ಆ ರೂಪವನ್ನು ನೋಡಿದಂತಹ ರೂಪವನ್ನೇ ಪ್ರಕೃತೇ ಪರಃ ಅಂತ ಹೇಳ್ತಾ ಇದ್ದಾನೆ. ಅಷ್ಟೇ ಹೊರತು ಆ ಸ್ವರೂಪ ಒಳಗಡೆ ಇರ್ತಕ್ಕಂಥ ಆತ್ಮರೂಪವನ್ನಿಟ್ಕೊಂಡು ಅವನು ಪ್ರಕೃತೇ ಪರಃ ಅಂತ ಹೇಳ್ತಾ ಇಲ್ಲ. ಸ್ವದೃಷ್ಟಂ, ಅದಕ್ಕೆ ಹೇಳಿದೆ ಶಬ್ದ, ಸ್ವದೃಷ್ಟಂ ಅದ್ಭುತಂ ರೂಪಂ ಅಂತ ಅದನ್ನೇ ಹೇಳಿದ್ದಾರೆ. ಭ್ರಮಹೇತುಸ್ತು ಯಾಮಾಯ ಜೀವೇ ಜೀವೇ ಚ ಸಂಗತ ಸಾನೈವ ಶ್ರೂಯತೆ ದೇವೇ ಯಾ ಜೀವೇಪಿ ನ ಮುಕ್ತಿಗೆ. ಜಗತ್ತಿಗೆ ಉಪಾದಾನ ಕಾರಣವಾಗಿರ್ತಕ್ಕಂತಹ ಮಾಯಾಶಬಲತ್ವ ಇಲ್ಲ ಅಂತ ಹೇಳೋದು. ಭಗವಂತನಲ್ಲಿ ಜಗತ್ತಿಗೆ ಉಪಾದಾನ ಕಾರಣವಾದ ಪ್ರಕೃತಿ ನಿಯಾಮಕತ್ವ ಉಂಟು. ಮಾಯಾಂತು ಪ್ರಕೃತಿಂ ವಿದ್ಯಾತ್ ಮಾಯಿನಂತು ಮಹೇಶ್ವರಂ ಅಂತ ಶ್ರುತಿ ಹೇಳ್ತಾ ಇದೆ. ಆದ್ದರಿಂದ ಭಗವಂತ ಏನಾಗಿದ್ದಾನೆ? ಭಗವಂತ ಆ ಮಾಯಾ ನಿಯಾಮಕನಾಗಿದ್ದಾನೆ. ಭಗವಂತ
ಮಾಯಕ್ಕೆ ನಿಯಾಮಕನಾಗಿದ್ದಾನೆ. ಆದರೆ ಭಗವಂತ ಜಗತ್ತಿಗೆ ಉಪಾದಾನ ಕಾರಣವಾಗಿರ್ತಕ್ಕಂತಹ ಮಾಯಾ ಅಂದರೆ ಪ್ರಕೃತಿ, ತಾದೃಶ ಪ್ರಕೃತಿಯ ಬಂಧ ಅವನಿಗಿಲ್ಲ. ತಾದೃಶ ಮಾಯಾ ಶಬಲತ್ವ ಭಗವಂತನಿಗೆ ಇಲ್ಲ ಅಂತ. ಅಷ್ಟೇ ಅಲ್ಲ, ಭ್ರಮಕ್ಕೆ ಕಾರಣವಾಗಿರ್ತಕ್ಕಂತಹ ಮಾಯಾ ಸಂಬಂಧವು ಭಗವಂತನಿಗಿಲ್ಲ. ಭ್ರಮಕ್ಕೆ ಕಾರಣವಾಗಿರ್ತಕ್ಕಂತಹ ಮಾಯಾ ಶಬಲತ್ವ ಭಗವಂತನಿಗೆ ಇಲ್ಲ ಅಂತ ಈಗ ಹೇಳ್ತಾ ಇದ್ದಾರೆ. ಯಾರಲ್ಲಿದೆ ಭ್ರಮಕ್ಕೆ ಕಾರಣವಾಗಿರ್ತಕ್ಕಂಥ ಮಾಯಾ? ಜೀವೇ ಜೀವೇಚ ಸಂಗತ. ಪ್ರತಿಯೊಬ್ಬ ಜೀವನಲ್ಲಿಯೂ ಕೂಡ ಭ್ರಮಕ್ಕೆ ಕಾರಣವಾಗಿರ್ತಕ್ಕಂತಹ ಮಾಯಾ ಶಬಲತ್ವ ಇದೆ. ಆದರೆ ಸಾ ನೈವ ಶ್ರೂಯತೆ ದೇವೆ. ಕ್ರೀಡಾದಿಗುಣ ವಿಶಿಷ್ಟನಾದ ಭಗವಂತನಲ್ಲಿ ಈ ಭ್ರಮಕ್ಕೆ ಕಾರಣವಾಗಿರ್ತಕ್ಕಂತಹ ಮಾಯೆ ಎಲ್ಲಿಯೂ ಕೂಡ ಶ್ರುತಿಯಲ್ಲಿ ಉಕ್ತವಾಗಿಲ್ಲ. ನ ಶ್ರೂಯತೆ, ಎಲ್ಲಿಯೂ ಶ್ರುತಿ ಹೇಳಿಲ್ಲ. ಅಷ್ಟೇ ಅಲ್ಲ, ಅವ್ರು ಹೇಳ್ತಾರೆ ಭಗವಂತನಲ್ಲಿ ಇಲ್ಲ ಅಲ್ಲ, ಭಗವದ್ ಅನುಗ್ರಹದಿಂದ ಮೋಕ್ಷವನ್ನು ಪಡೆದಂತಹ ಮುಕ್ತನಾದ ಜೀವನಲ್ಲಿಯೇನೆ ಭ್ರಮಕ್ಕೆ ಕಾರಣವಾಗಿರ್ತಕ್ಕಂತಹ ಈ ಮಾಯಾ ಎಂಬತಕ್ಕಂಥದ್ದಿಲ್ಲ. ಹೇಳ್ತಾರೆ ಜೀವೇಪಿ ಮುಕ್ತಿಗೆ ಯಾವ ಸಂಸಾರಾವಸ್ಥೆಯಲ್ಲಿ ಭ್ರಮಕ್ಕೆ ಕಾರಣವಾಗಿರ್ತಕ್ಕಂಥ ಮಾಯಾ ಜೀವನಲ್ಲಿತ್ತೋ ಅಂತಹ ಜೀವನಲ್ಲಿಯೇ ಮುಕ್ತನಾದಾಗ ಆ ಭ್ರಮಕ್ಕೆ ಕಾರಣವಾಗಿರ್ತಕ್ಕಂಥ ಮಾಯಾ ಇಲ್ಲ ಅಂತ ಆದಮೇಲೆ ಜೀವನನ್ನು ಮುಕ್ತನನ್ನಾಗಿ ಮಾಡಿರ್ತಕ್ಕಂತಹ ಆ ಪರಮಾತ್ಮನಲ್ಲಿ ಮಾಯಾ ಸಂಬಂಧ, ಭ್ರಮಕ್ಕೆ ಕಾರಣವಾಗಿರ್ತಕ್ಕಂಥ ಮಾಯಾ ಶಬಲತ್ವ ಇರಲಿಕ್ಕೆ ಹೇಗೆ ಸಾಧ್ಯ? ಆದ್ದರಿಂದ ಭಗವಂತನಲ್ಲಿ ಜಗದುಪಾದಾನಭೂತವಾದ ಪ್ರಕೃತಿ ಶಬಲತ್ವವೂ ಇಲ್ಲ. ಜೀವರಿಗೆ ಭ್ರಮಕ್ಕೆ ಕಾರಣವಾಗಿರ್ತಕ್ಕಂಥ ಮಾಯಾ ಶಬಲತ್ವವೂ ಕೂಡ ಇಲ್ಲ. 5 ಹೇಳಿದರು ಮಾಯಾ ಶಬ್ದವಾಚ್ಯವಾದದ್ದು, 3 ಹಿಂದೆ ಸಮರ್ಥನೆ ಮಾಡಿದರು. ಈ 1 ಇಲ್ಲ ಅಂತ ಹೇಳೋದು. ಪ್ರಕೃತಿ ಅಂದರೆ ಮಾಯಾ ಶಬ್ದವಾಚ್ಯವಾದ ಪ್ರಕೃತಿ. ಪ್ರಕೃತಿಯಿಂದ ಭಗವಂತ ಶಬಲಿತನಲ್ಲ, ಅಂದರೆ ಪ್ರಕೃತಿಯ ವಿಕಾರವಾದ ಶರೀರ ಭಗವಂತನಿಗಿಲ್ಲ ಅಂಥೇಳಿ ಆ ಮಾಯಾ ಶಬಲನಲ್ಲ ಅಂತ ಹೇಳಿದ್ರು. ಇನ್ನು ಕೊನೆಯದು ಮಾಯಾ ಶಬಲ ಯಾವುದದು? ಭ್ರಮಕಾರಿಯಾಗಿರ್ತಕ್ಕಂಥ, ಭ್ರಮಕಾರಣವಾಗಿರ್ತಕ್ಕಂಥ ಮಾಯಾ. ತಾದೃಶ ಮಾಯಾ ಶಬಲತ್ವವು ಭಗವಂತನಿಗಿಲ್ಲ ಅಂತ ಈಗ ಹೇಳ್ತಾ ಇದ್ದಾರೆ. ಜೀವೇ ಜೀವೇಚ, ಪ್ರತಿಯೊಬ್ಬ ಜೀವನಲ್ಲಿಯೂ ಸಂಗತ ಇರತಕ್ಕಂತಹ ಭ್ರಮಹೇತು, ಭ್ರಮಕ್ಕೆ ಕಾರಣವಾಗಿರ್ತಕ್ಕಂತಹ ಯಾವ ಮಾಯ ಇದೆಯೋ, ಯಾವ ಅಂತಹ ಮಾಯೆಯು ಮುಕ್ತಿಗೆ, ಮೋಕ್ಷದಲ್ಲಿರುವಂತಹ ಜೀವೇಪಿ ಜೀವನಲ್ಲಿಯೂ ಕೂಡ ಇಲ್ಲವೋ ಆ ಮಾಯೆಯು, ಅಂತಹ ಮಾಯೆಯು ದೇವೇ ಕ್ರೀಡಾದಿಗುಣ ವಿಶಿಷ್ಟನಾದ ಪರಮಾತ್ಮನಲ್ಲಿ ನೈವ ಶ್ರೂಯತೆ, ಎಲ್ಲಿಯೂ ಶ್ರುತಿಯಲ್ಲಿ ಹೇಳಲ್ಪಟ್ಟಿಲ್ಲ. ಜೀವೇ ಜೀವೇಚ, ಪ್ರತಿಯೊಬ್ಬ ಜೀವನಲ್ಲಿಯೂ ಸಂಗತ ಇರುವಂತಹ ಭ್ರಮಹೇತು, ಭ್ರಮಕ್ಕೆ ಕಾರಣವಾಗಿರ್ತಕ್ಕಂತಹ ಯಾವ ಮಾಯಾ ಎಂಬತಕ್ಕಂಥದ್ದಿದೆಯೋ, ಯಾವ ಮಾಯೆಯೂ ಮುಕ್ತಿಗೆ, ಮುಕ್ತನಾದಂತಹ ಜೀವೇಪಿ ಜೀವನಲ್ಲಿಯೂ ಕೂಡ ಇಲ್ಲವೋ ಅಂತಹ ಮಾಯೆಯು ದೇವೇ ಕ್ರೀಡಾದಿಗುಣ ವಿಶಿಷ್ಟನಾದಂತಹ ಪರಮಾತ್ಮನಲ್ಲಿ ನೈವ ಶ್ರೂಯತೆ, ಶ್ರುತಿಯಲ್ಲಿ ಹೇಳಲ್ಪಟ್ಟಿಲ್ಲ. ಏವಂಚ, ಆದ್ದರಿಂದ ಜಗದುಪಾದಾನಭೂತ ಮಾಯಾ ಶಬಲತ್ವಾಭಾವೆ, ಜಗತ್ತಿಗೆ ಕಾರಣವಾಗಿರ್ತಕ್ಕಂತಹ ಮಾಯಾ ಶಬಲತ್ವವೇ ಭಗವಂತನಿಗಿಲ್ಲ ಅಂದಮೇಲೆ ಭ್ರಮಹೇತು ಮಾಯಾ ಶಬಲತ್ವಾಭಾವ ಕಿಮು ವಾಚ್ಯ? ಭಗವಂತನಿಗೆ ಭ್ರಮಕ್ಕೆ ಕಾರಣವಾಗಿರ್ತಕ್ಕಂತಹ ಮಾಯಾ ಶಬಲತ್ವ ಇಲ್ಲವೇ ಇಲ್ಲ ಅಂತ ಏನು ಹೇಳಬೇಕು? ಅಂದರೆ ಭಗವಂತನಿಗೆ ಪ್ರಕೃತಿ ಜಗತ್ತಿಗೆ ಉಪಾದಾನ, ಅದರಿಂದಲೇ ಭಗವಂತ ಕೂಡಿದವನಲ್ಲ, ಅದರ ಸಂಬಂಧವೇ ಇಲ್ಲ, ಅದರ ಲೇಪವೇ ಇಲ್ಲ ಅಂದಮೇಲೆ ಭ್ರಮಕ್ಕೆ ಕಾರಣವಾಗಿರ್ತಕ್ಕಂತಹ ಮಾಯಾ ಶಬಲತ್ವ ಸುತರಾಮ್ ಇಲ್ಲ. ಇತಿ ಭಾವೇನ ಇದನ್ನು ಹೇಳ್ತಾ ಇದ್ದ, ಈ ಅಭಿಪ್ರಾಯದಿಂದ ಹೇಳ್ತಾ ಇದ್ದಾರೆ. ಭ್ರಮಹೇತು ಅಂದರೆ ನೈವ ಶ್ರೂಯತೆ. ಅಂದರೆ ಏನರ್ಥ? ಮಾಯಾ ಅಂತ ಅರ್ಥ, ಭ್ರಮಕಾರಿಯಾದ ಮಾಯಾ. ಭ್ರಮಕರೀ ಮಾಯಾ ಮುಕ್ತಿಗೆ ಜೀವೇಪಿ ಇತಿ ಸಂಬಂಧ. ಯಾವ ಭ್ರಮಕ್ಕೆ ಕಾರಣವಾಗಿರ್ತಕ್ಕಂಥ ಮಾಯಾ ಇದೆಯಲ್ಲ, ಅದು ಮುಕ್ತನಾದ ಜೀವನಲ್ಲೇ ಇಲ್ಲ. ಮುಕ್ತಿಯಲ್ಲಿ ಜೀವನಿಗೆ ಭ್ರಮೆ ಇದೆಯಾ? ಏನು ಭ್ರಮೆ ಇದ್ದರೂ ಸಂಸಾರದಲ್ಲಿ ಅಷ್ಟೇ, ಮುಕ್ತಿಯಲ್ಲಿ ಭ್ರಮೆ ಇಲ್ಲ. ಅಂದರೆ ಮುಕ್ತನಾದ ಜೀವನಲ್ಲಿಯೇ ಭ್ರಮಕಾರಣವಾದ
ಮಾಯೆ ಇಲ್ಲ ಅಂತಂದಮೇಲೆ ಮುಕ್ತಿಯನ್ನು ಕೊಡ್ತಕ್ಕಂಥ ಪರಮಾತ್ಮನಲ್ಲಿ ಭ್ರಮ ಕಾರಣವಾದ ಮಾಯೆ ಇರಲಿಕ್ಕೆ ಹೇಗೆ ಸಾಧ್ಯ ಅಂತ ಅದನ್ನೇ ಹೇಳ್ತಾರೆ. ಕಿಂ ಪುನರ್ನಿತ್ಯ ಮುಕ್ತೇಸ್ಮಿನ್ ಜಡಮಾಯಾನುಪದ್ರವ. ಭಗವಂತ ನಿತ್ಯಮುಕ್ತ, ನಿತ್ಯಮುಕ್ತನಾಗಿರ್ತಕ್ಕಂತಹ ಪರಮಾತ್ಮನಲ್ಲಿ ಜಡಮಾಯ ಅನುಪದ್ರವ ಕಿಮು, ಜಡ ಎಂಬಾದಂತಹ ಮಾಯೆ ಅದರ ಉಪದ್ರವ ಇಲ್ಲ ಎಂಬುದಾಗಿ ಏನು ಹೇಳಬೇಕು? ಮುಕ್ತನಾದಂತಹ ಜೀವನಲ್ಲಿಯೇನೇ ಜಡವಾದಂತಹ ಮಾಯೆಯ ಉಪದ್ರವ ಇಲ್ಲ ಅಂತಂದ ಮೇಲೆ ಭಗವಂತನಲ್ಲಿ ಆ ಜಡವಾದ ಮಾಯೆಯಿಂದ ಉಪದ್ರವ ತೊಂದರೆ ಇಲ್ಲ ಅಂತ ಏನು ಹೇಳಬೇಕು? ಹೇಳಬೇಕಾಗ ಇಲ್ಲ, ಸ್ವತಃ ಸಿದ್ಧವಾಗುತ್ತೆ ಅಂತ ಅರ್ಥ. ನಿತ್ಯಮುಕ್ತೆ, ನಿತ್ಯಮುಕ್ತನಾದ ಅಸ್ಮಿನ್ ಈ ಪರಮಾತ್ಮನಲ್ಲಿ ಜಡಮಾಯ ಅನುಪದ್ರವ, ಜಡವಾದ ಮಾಯೆಯ ಉಪದ್ರವ ತೊಂದರೆ ಇಲ್ಲದೇ ಇರುವಿಕೆಯು ಕಿಂ ಪುನಃ ಹೇಳಬೇಕೇನು? ಹೇಳಬೇಕಾಗೇ ಇಲ್ಲ, ಸಿದ್ಧವೇ ಆಗುತ್ತೆ ಅಂತ ಅರ್ಥ. ನಿತ್ಯಮುಕ್ತೆ, ನಿತ್ಯಮುಕ್ತನಾದ ಅಸ್ಮಿನ್ ಈ ಪರಮಾತ್ಮನಲ್ಲಿ ಜಡಮಾಯ ಅನುಪದ್ರವ, ಜಡವಾದ ಪ್ರಕೃತಿಯ ತೊಂದರೆ ಇಲ್ಲದೇ ಇರುವಿಕೆ, ವಿಕಾರ ಇಲ್ಲದೇ ಇರುವಿಕೆ, ಅದನ್ನು ಕಿಂ ಪುನಃ ಹೇಳಬೇಕೇನು? ಹೇಳಬೇಕಾಗೇ ಇಲ್ಲ, ಸ್ವತಃ ಸಿದ್ಧವಾಗುತ್ತೆ. ಪ್ರಕಾರಾಂತರೇಣ ಕೈಮುತ್ಯಮಾಹ ಅಂತ ಇನ್ನೊಂದು ರೀತಿಯಲ್ಲಿ ಕೈಮುತ್ಯ ನ್ಯಾಯವನ್ನು ಹೇಳ್ತಾ ಇದ್ದಾರೆ ಅಂತ. ಭ್ರಮಕರತೆಯ ಅತಿಕ್ರೂರಮಾಯಾಯ ಭಗವದ್ ಬಾಧನ ಅಸಮರ್ಥತ್ವೇ ಶಾಂತಾಯ ಜಗದುಪಾದಾನಭೂತ ಮಾಯಾಯ ತದ್ಬಾಧ ಅಸಾಮರ್ಥ್ಯಂ ಕಿಂ ವಾಚ್ಯಮಿತಿ ಭಾವ ಅಂತ. ಈ ಮಾಯ ಇದೆಯಲ್ಲ, ಅದು ಎರಡು, ಒಂದು ಭ್ರಮ ಕಾರಣವಾದದ್ದು, ಇನ್ನೊಂದು ಜಗತ್ತಿಗೆ ಕಾರಣವಾದದ್ದು. ಭ್ರಮ ಕಾರಣವಾಗಿರ್ತಕ್ಕಂತಹ ಮಾಯ ಇದೆಯಲ್ಲ, ಅದು ಅತ್ಯಂತ ಕ್ರೂರವಾದದ್ದು. ಏಕೆ? ಒಂದನ್ನು ಇನ್ನೊಂದನ್ನಾಗಿ ತೋರಿಸುತ್ತದೆ. ಆದ್ದರಿಂದ ಭ್ರಮಕ್ಕೆ ಕಾರಣವಾಗಿರ್ತಕ್ಕಂತಹ ಏನು ಮಾಯ ಇದೆಯಲ್ಲ, ಅತ್ಯಂತ ಕ್ರೂರವಾಗಿರ್ತಕ್ಕಂಥದ್ದು. ಅಂತಹ ಕ್ರೂರ ಸ್ವಭಾವ ಇರತಕ್ಕಂತಹ ಮಾಯೆಯೇ ಭಗವಂತನಿಗೆ ಬಾಧವನ್ನು ಉಂಟು ಮಾಡಲಿಲ್ಲ ಅಂತಂದ ಮೇಲೆ ಈ ಜಗತ್ತಿಗೆ ಉಪಾದಾನ ಕಾರಣವಾಗಿರ್ತಕ್ಕಂಥ ಮಾಯಾ ಶಬ್ದವಾಚ್ಯವಾದ ಪ್ರಕೃತಿ ಇದೆಯಲ್ಲ, ಅದು ಶಾಂತ ಸ್ವಭಾವ, ಅಷ್ಟು ಕ್ರೂರ ಅಲ್ಲ ಅದು. ಯಾವ ಭ್ರಮಕ್ಕೆ ಕಾರಣವಾಗಿರ್ತಕ್ಕಂಥ ಮಾಯದಲ್ಲಿ ಕ್ರೌರ್ಯ ಇದೆಯೋ ಅಂತಹ ಕ್ರೌರ್ಯ ಎಂಬತಕ್ಕಂಥದ್ದು ಎಲ್ಲಿಲ್ಲ? ಜಗತ್ತಿಗೆ ಉಪಾದಾನ ಕಾರಣವಾಗಿರ್ತಕ್ಕಂತಹ ಮಾಯಾ ಶಬ್ದವಾಚ್ಯವಾದ ಪ್ರಕೃತಿಯಲ್ಲಿಲ್ಲ. ಅದನ್ನು ಪ್ರಕೃತಿ ಏನಾಯಿತು? ಶಾಂತ ಆಯಿತು. ಅದರಿಂದ ಭ್ರಮ ಕಾರಣವಾಗಿರ್ತಕ್ಕಂಥ ಅತ್ಯಂತ ಕ್ರೂರವಾಗಿರ್ತಕ್ಕಂತಹ ಮಾಯೆಯೇ ಭಗವಂತನನ್ನು ತೊಂದರೆಗೊಳಿಸುವಂತಹ ಸಾಮರ್ಥ್ಯವನ್ನು ಹೊಂದಿಲ್ಲ ಅಂತಂದ ಮೇಲೆ ಶಾಂತವಾದಂತಹ ಯಾವ ಜಗತ್ತಿಗೆ ಉಪಾದಾನವಾಗಿರ್ತಕ್ಕಂತಹ ಮಾಯೆ ಎಂಬತಕ್ಕಂಥದ್ದಿದೆಯೋ ಅದರಿಂದ ಭಗವಂತನಿಗೆ ತೊಂದರೆ ಇಲ್ಲ ಅಂತೇನು ಹೇಳಬೇಕು ಅಂತ ಈ ರೀತಿಯಲ್ಲಿ ಕೈಮುತ್ಯ ನ್ಯಾಯದಿಂದ ಹೇಳ್ತಾ ಇದ್ದಾರೆ. ದೇಹಾದಿರೂಪ ಮಾಯಾಯ ಭ್ರಮಕರಮಾಯಾ ಮೂಲಂ ತದಭಾವೇ ಅಸ್ಯಾಪಿ ಅಭಾವ ಸುಸ್ತಃ ಇತ್ಯಪಿ ದ್ರಷ್ಟವ್ಯಂ ಅಂತ. ಈ ದೇಹಾದಿರೂಪ ಪ್ರಕೃತಿ ಬರಬೇಕು ಅಂತಾದರೆ ಏನು ಕಾರಣ? ನಿನ್ನೆ ಮನನ ಮಾಡಿದ ಹಾಗೆ ಅಜ್ಞಾನ ಕಾಮ ಕರ್ಮ ಸಹಿತನಾಗಿ ಜೀವ ಇದ್ದಾನೆ ಅಂತ. ಹಾಗಾದರೆ ಈ ಅಜ್ಞಾನಾದಿಗಳು ಬರಬೇಕು ಅಂತಾದರೆ ಆವಾಗ ಆ ಅಜ್ಞಾನ ಇದ್ರೇ ಏನು ಬರುತ್ತೆ? ದೇಹ ಬರುತ್ತೆ. ಹಾಗಾದರೆ ದೇಹಾದಿರೂಪ ದುಃಖಕ್ಕೆ ಕಾರಣವಾಗಿರ್ತಕ್ಕಂಥದ್ದು ದೇಹಾದಿಗಳು. ಹುಟ್ಟೋದು ಸಾಯೋದು ಇದೆಲ್ಲ ದೇಹದ ಮೂಲಕವೇ ಆಗೋದು, ಅದೇ ದುಃಖಕ್ಕೆ ಕಾರಣ. ಹುಟ್ಟು ಸಾವುಗಳೇ ದುಃಖ, ದೇಹದ ಪ್ರಾಪ್ತಿಯೇ ಹುಟ್ಟು, ದೇಹ ತ್ಯಾಗವೇ ಸಾವು. ಹಾಗಾದರೆ ಇಂತಹ ದುಃಖ ಬರಬೇಕು ಅಂದರೆ ಅದಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಯಾವುದು? ಈ ಪ್ರಕೃತಿಯಿಂದ ದೇಹ ಬರೋದು. ಆದರೆ ಇಂತಹ ದೇಹ ಬರಬೇಕು ಅಂದರೆ ಏನು ಕಾರಣ? ಅದಕ್ಕೆ ಅಜ್ಞಾನ ಕಾರಣವಾಗಿದೆ. ದೇಹಾದಿರೂಪ ಮಾಯಾಯ ಭ್ರಮಕಾರ ಮಾಯಾ ಮೂಲತ್ವಾತ್. ಜೀವರಿಗೆ ಈ ಪ್ರಾಕೃತಿಕ ದೇಹ ಬರಬೇಕು. ಈ ಪ್ರಾಕೃತಿಕ ದೇಹ ಅದು ಮಾಯಾ ವಿಕಾರ, ಪ್ರಕೃತಿಯ ವಿಕಾರ. ಅಂದರೆ ದೇಹಾದಿರೂಪವಾಗಿರ್ತಕ್ಕಂತಹ ಮಾಯಾ ಎಂಬತಕ್ಕಂಥದ್ದು ಅದು ಬರಬೇಕು ಅಂತಾದರೆ ಅದಕ್ಕೆ ಮೂಲ ಕಾರಣವಾದದ್ದು ಯಾವುದು? ಭ್ರಮ ಕಾರಣವಾಗಿರ್ತಕ್ಕಂಥ ಮಾಯ. ಅಜ್ಞಾನ, ಭ್ರಮ, ಮಿಥ್ಯಾಜ್ಞಾನ ಜೀವನಿಗಿದೆ, ಆದ್ದರಿಂದ ದೇಹ ಬಂದಿದೆ. ಹಾಗಾದರೆ ಈ ದೇಹರೂಪವಾದ ಮಾಯೆಗೆ
ಭ್ರಮಾರು ಕಾರಣವಾಗಿರ್ತಕ್ಕಂಥ ಮಾಯಾ ಎಂಬತಕ್ಕಂಥದ್ದು ಕಾರಣವಾಗಿದೆ. ಯಾವಾಗ ಭಗವಂತನಿಗೆ ದೇಹ ಎಂಬತಕ್ಕಂಥದ್ದು ಇಲ್ಲ ಅಂತಾಯಿತೋ ಆವಾಗ ಕಾರಣ ಇಲ್ಲ ಅಂತಾಯಿತು. ಭಗವಂತನಿಗೆ ದೇಹ ಇಲ್ಲ, ಪ್ರಾಕೃತಿಕ ದೇಹ ಇಲ್ಲ ಅಂತಾದರೆ ಪ್ರಾಕೃತಿಕ ದೇಹಕ್ಕೆ ಕಾರಣವಾಗಿರ್ತಕ್ಕಂಥ ಮಾಯಾ ಇಲ್ಲ ಅಂತಾಯಿತು. ತದಭಾವೇ ಅಸ್ಯಾಹ ಅಪಿ ಅಭಾವ, ಭ್ರಮಕಾರಣವಾಗಿರ್ತಕ್ಕಂತಹ ಮಾಯಾ ಎಂಬತಕ್ಕಂಥದ್ದು ಮೂಲ ಇಲ್ಲ ಅಂತಾಗ್ಬಿಟ್ರೆ ಆವಾಗ ಭಗವಂತನಿಗೆ ತದಭಾವೇ ಭ್ರಮಕಾರಣವಾಗಿರ್ತಕ್ಕಂಥ ದೇಹಾದಿಗಳಿಲ್ಲ ಅಂತಾದರೆ ದೇಹಕ್ಕೆ ಕಾರಣವಾಗಿರ್ತಕ್ಕಂತಹ ಭ್ರಮಕಾರಣವಾದ ಮಾಯೆ ಇಲ್ಲ ಅಂತಾಗುತ್ತೆ ಅಂತ ಅರ್ಥ. ವಿಲಜ್ಜಮಾನ ಯಾಯಸ್ಯ ಸ್ಥಾತುಮೀಕ್ಷಾಪಥೆ ಮುಯಾ ವಿಮೋಹಿತ ವಿಕಥಂತೆ ಮಮಾಹಮಿತಿ ದುರ್ಧಿಯಃ. ಭಗವಂತನು ಮಾಯಾದೂರನಾಗಿದ್ದಾನೆ ಎಂಬುದಾಗಿ ಏನು ಇಷ್ಟರವರೆಗೆ ಸಮರ್ಥನೆ ಮಾಡಿದ್ದಾರೆ ಆ ವಿಷಯದಲ್ಲಿ ಸ್ಪಷ್ಟವಾದ ಭಾಗವತ ವಾಕ್ಯವನ್ನು ಹೇಳ್ತಾ ಇದ್ದಾರೆ. ಭಗವಂತ ಮಾಯಾ ದೂರ, ಪ್ರಕೃತಿಯ ಸಂಬಂಧ ಅವನಿಗಿಲ್ಲ, ಭ್ರಮಕಾರಿಯಾದಂಥ ಮಾಯಾ ಸಂಬಂಧ ಭಗವಂತನಿಗೆ ಸುತರಾಮಿಲ್ಲ ಅಂತ ಹೇಳಿದರು. ಆ ವಿಷಯದಲ್ಲಿ ಭಾಗವತ ವಾಕ್ಯವನ್ನು ಹೇಳ್ತಾ ಇದ್ದಾರೆ. ಅಮುಯ ಈ ಯಾವ ಪ್ರಕೃತಿ ಇದೆಯಲ್ಲ, ವಿಮೋಹಿತಾ ದುರ್ಧಿಯ, ಯಾವ ಪ್ರಕೃತಿಯ ಮೋಹಕ್ಕೆ ಒಳಗಾಗಿರ್ತಕ್ಕಂತಹ ದುಷ್ಟಬುದ್ಧಿಯುಳ್ಳಂತಹ ಜೀವರಿದ್ದಾರಲ್ಲ ಅವರೆಲ್ಲರೂ ಕೂಡ ಮಮಾಹಮಿತಿ, ನಾನು ನನ್ನದು ಎಂಬುದಾಗಿ ಈ ರೀತಿಯಲ್ಲಿ ಅವರೆಲ್ಲರೂ ಕೂಡ ಮಾತನ್ನಾಡ್ತಾರೆ. ನಾನು ನನ್ನದು ಅಂತ ಹೇಳ್ತಕ್ಕಂಥವರೆಲ್ಲ ಪ್ರಕೃತಿಯ ಮೋಹಕ್ಕೆ ಒಳಗಾಗಿದ್ದಾರೆ. ಯಾರಿಗೆ ಮೋಹ ಇರುತ್ತೋ ಅವರೆಲ್ಲ ನಾನು ನನ್ನದು ಅಂತ ಹೇಳ್ತಾರೆ. ನಾನು ಇಲ್ಲ, ನಂದು ಇಲ್ಲ. ಯಾಕೆ? ನಾನು ಅಸ್ವತಂತ್ರ, ನಂದು ಅನ್ನೋದು ಇಲ್ಲವೇ ಇಲ್ಲ. ದೇವರು ಕೊಟ್ಟದ್ದು, ನೀ ದಯದಿ ಕೊಟ್ಟದ್ದು. ಅವನು ಕೊಡಲಿಲ್ಲ ಅಂತಂದರೆ ಏನೂ ಇಲ್ಲ. ಹಾಗಾದರೆ ಜೀವರದ್ದು ಅಂತ ಏನೂ ಇಲ್ಲ. ಯಾಕೆ? ಈಶಾವಾಸ್ಯಮಿದಂ ಸರ್ವಂ, ಎಲ್ಲವೂ ಭಗವಂತನ ಸ್ವಾಮ್ಯಕ್ಕೆ ಒಳಪಟ್ಟದ್ದು. ಆದ್ದರಿಂದಾಗಿ ಯಾರು ನಾನು ನನ್ನದು ಅಂತ ಹೇಳ್ತಾರೋ ಅವರೆಲ್ಲ ಯಾಕೆ ಹೇಳ್ತಾರೆ? ಅಮುಯ ವಿಮೋಹಿತಾ ದುರ್ಧಿಯ ಅಂತ. ಈ ಮಾಯೆಯಿಂದ ಮೋಹಿತರಾಗಿದ್ದಾರೆ. ಆ ಮೋಹಿತರಾಗಿರ್ತಕ್ಕಂಥ ಕೆಟ್ಟ ಬುದ್ಧಿಯುಳ್ಳವರು ನಾನು ನಂದು ಅಂತ ಹೇಳ್ತಾರೆ. ಈ ಮಾಯೆ ಸ್ವಭಾವ ಏನು ಅದಕ್ಕೆ ಹೇಳ್ತಾರೆ, ಯಸ್ಯ ಈಕ್ಷಾಪತೆ ಸ್ಥಾತುಂ ಲಜ್ಜಯ ವಿಲಜ್ಜಮಾನಯ. ಭಗವಂತನ ಕಣ್ಣಿನ ಎದುರುಗಡೆ ನಿಲ್ಲಿಕ್ಕೆ, ಈಕ್ಷಾಪತೆ ಕಾಣುವ ಹಾಗೆ ನಿಲ್ಲಿಕ್ಕೇನೆ ನಾಚಿಕೆ ಪಡ್ತಾ ಇದೆ. ಯಾವುದೀ ಮಾಯಾ ಎಂಬತಕ್ಕಂಥದ್ದು. ಈ ಮಾಯಾ ಎಂಬತಕ್ಕಂಥದ್ದು ಭಗವಂತನ ಕಣ್ಣಿನ ಕಾಣುವಿಕೆಗೆ ಅದು ನಾಚಿಕೆ ಪಡ್ತಾ ಇದೆ ಅಂತ. ಭಗವಂತ ನೋಡ್ತಾನೆ ಅಂದರೆ ಅದಕ್ಕೆ ನಾಚಿಕೆ ಆಗುತ್ತೆ. ನಾಚಿಕೆ ಆದರೆ ಏನು ಮಾಡ್ತಾರೆ? ದೂರ ಹೊರಟೋಗ್ತಾರೆ. ಹೌದಲ್ವ? ಹಾಗೆ ಈ ಮಾಯೆಯೂ ಕೂಡ ಭಗವಂತನ ದೃಷ್ಟಿಪಥ ತನ್ಮೇಲೆ ಬೀಳುತ್ತೆ ಅಂತ ನಾಚಿಕೆ ಪಡುತ್ತೆ ಅಂತಾದರೆ ಅದೇನಾಗಿದೆ? ದೂರವಾಗಿದೆ. ಅರ್ಥಾತ್ ಭಗವಂತನಿಗೆ ಮಾಯೆಯ ಸಂಬಂಧ ಇಲ್ಲ ಎಂಬತಕ್ಕಂಥದ್ದನ್ನು ಭಾಗವತ ಸ್ಪಷ್ಟವಾಗಿ ಹೇಳಿದೆ. ಇಂತಹ ಮಾಯೆಯಿಂದ ಮೋಹಿತರಾಗಿರ್ತಕ್ಕಂತಹ ಕೆಟ್ಟ ಬುದ್ಧಿ ಉಳ್ಳವರು ನಾನು ನನ್ನದೆಂಬುದಾಗಿ ಬಡ್ಕೊಳ್ತಾರೆ. ವಿಕಥಂತೆ ಅದನ್ನೇ ಹೇಳ್ತಾ ಇದ್ದಾರೆ. ಈ ರೀತಿಯಲ್ಲಿ ಅವರು ಬಡ್ಕೋತಾರೆ ಅಂತ ಅರ್ಥ. ಹಾಗಾದರೆ ಆ ಮಾಯಾ ಸಂಬಂಧ ಭಗವಂತನಲ್ಲಿ ಇಲ್ಲ ಅನ್ನೋದನ್ನು ಭಾಗವತ ಸ್ಪಷ್ಟವಾಗಿ ಹೇಳಿದೆ. ಯಸ್ಯ ಯಾವ ಪರಮಾತ್ಮನ ಈಕ್ಷಾಪಥೆ ದೃಷ್ಟಿಯ ಮಾರ್ಗದಲ್ಲಿ ಸ್ಥಾತುಂ ನಿಲ್ಲಲು ವಿಲಜ್ಜಮಾನಯ ನಾಚಿಕೆಯನ್ನು ಪಡತಕ್ಕಂತಹ ಅಮುಯ ಈ ಪ್ರಕೃತಿಯಿಂದ ವಿಮೋಹಿತಾ ಮೋಹಕ್ಕೆ ಒಳಗಾಗಿರ್ತಕ್ಕಂತಹ ದುರ್ಧಿಯ ಕೆಟ್ಟ ಬುದ್ಧಿ ಉಳ್ಳವರು ಮಮ ಅಹಂ ಇತಿ ನಾನು ನನ್ನದು ಎಂಬುದಾಗಿ ವಿಕಥಂತೆ ಅವರು ದರ್ಪದ ಮಾತು, ಅಹಂಕಾರದ ಮಾತನ್ನು ಆಡ್ತಾರೆ. ಯಸ್ಯ ಯಾವ ಪರಮಾತ್ಮನ ಈಕ್ಷಾಪತೆ ದೃಷ್ಟಿಯ ಮಾರ್ಗದಲ್ಲಿ ಸ್ಥಾತುಂ ಇರಲು
ವಿಲಜ್ಜಮಾನಯ ನಾಚಿಕೆಯನ್ನು ಪಡತಕ್ಕಂತಹ ಅಮುಯ ಈ ಪ್ರಕೃತಿಯಿಂದ ವಿಮೋಹಿತಾ ಮೋಹಕ್ಕೆ ಒಳಗಾದಂತಹ ದುರ್ಧಿಯ ಕೆಟ್ಟ ಬುದ್ಧಿ ಉಳ್ಳಂತಹ ಜೀವರು ಮಮ ಅಹಂ ಇತಿ ನಾನು ನನ್ನದು ಎಂಬುದಾಗಿ ವಿಕಥಂತೆ ಅಹಂಕಾರದ ಮಾತುಗಳನ್ನು ಆಡ್ತಾರೆ. ಭಗವತಃ ಮಾಯಾದೂರತ್ವೇ ಸ್ಪಷ್ಟಾನಿ ಭಾಗವತ ವಾಕ್ಯಾನಿ ಆಹಾ ಅಂತ. ಭಗವಂತನು ಮಾಯಾ ದೂರನಾಗಿದ್ದಾನೆ, ಪ್ರಕೃತಿಯ ಸಂಬಂಧ ರಹಿತನಾಗಿದ್ದಾನೆ ಎಂಬ ವಿಷಯದಲ್ಲಿ ಸ್ಪಷ್ಟವಾದಂತಹ ಭಾಗವತ ವಾಕ್ಯವನ್ನು ಹೇಳ್ತಾ ಇದ್ದಾರೆ. ವಿಲಜ್ಜಮಾನಯ ಇತ್ಯಾದಿನ ಅಂತ. ಅಮುಯ ಅಂದ್ರೇನರ್ಥ? ಪ್ರಾಕ್ ಪ್ರಸ್ತುತಯ ಮಾಯಯ ಅಂತರ್ಥ. ಹಿಂದೆ ಪ್ರಕೃತವಾದಂತಹ ಯಾವ ಮಾಯೆಯಿಂದ ಅಂತರ್ಥ. ವಿಲಜ್ಜಮಾನಯ ಅಂತಂದರೆ ಭಗವಂತನ ಕಣ್ಣಿಗೆ ಬೀಳಲಿಕ್ಕೆ ನಾಚಿಕೆ ಪಡ್ತಕ್ಕಂತಹ ಅಮುಯ ಅಂದರೆ ಹಿಂದೆ ಪ್ರಕೃತವಾದ ಪ್ರಕೃತಿಯಿಂದ ಅಂತರ್ಥ. ನಮಸ್ತುಭ್ಯಂ ಭಗವತೆ ಬ್ರಹ್ಮಣೇ ಪರಮಾತ್ಮನೇ ನಯತ್ರ ಶ್ರೂಯತೆ ಮಾಯಾ ಲೋಕದೃಷ್ಟಿವಿಕಲ್ಪನಾ. ಭಗವಂತನಿಗೆ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. ನಮಸ್ತುಭ್ಯಂ ಭಗವತೆ, ಷಡ್ಗುಣೈಶ್ವರ್ಯ ಸಂಪನ್ನನಾದ ನಿನಗೆ ನಮಸ್ಕಾರ ಅಂತ. ನೀನು ಯಾರು ಅಂತಂದರೆ ಬ್ರಹ್ಮಣೇ ಪರಮಾತ್ಮನೇ ಅಂತ. ನೀನು ಗುಣಪೂರ್ಣನಾಗಿದ್ದೀಯಾ ಮತ್ತು ಪರಮ ಆತ್ಮ ಸರ್ವೋತ್ತಮನಾದಂತಹ ಚೇತನನಾಗಿದ್ದೀಯಾ ಅಂಥೇಳಿ ಅವನ ಗುಣವನ್ನು ಹೇಳ್ತಾರೆ. ಲೋಕದೃಷ್ಟಿ ವಿಕಲ್ಪನಾ ಮಾಯಾ ಯತ್ರ ನ ಶ್ರೂಯತೆ ಅಂತ. ಯಾವ ಭಗವಂತನಲ್ಲಿ ಎಲ್ಲ ಜೀವರಿಗೆ ದೃಷ್ಟಿ ವಿಕಲ್ಪನ ಅನ್ಯಥಾ ಜ್ಞಾನವನ್ನು ಉಂಟು ಮಾಡತಕ್ಕಂತಹ ಮಾಯೆ ಭಗವಂತನಲ್ಲಿ ನ ಶ್ರೂಯತೆ, ಎಲ್ಲಿಯೂ ಶ್ರುತಿ ಎಂಬತಕ್ಕಂಥದ್ದು ಹೇಳಿಲ್ಲ. ಯಾರಲ್ಲಿ ಅಯಥಾರ್ಥ ಜ್ಞಾನವನ್ನು ಉಂಟು ಮಾಡತಕ್ಕಂಥ ಮಾಯೆಯ ಸಂಬಂಧವೇ ಇಲ್ಲವೋ ಅಂತಹ ಷಡ್ಗುಣೈಶ್ವರ್ಯ ಸಂಪನ್ನನಾದ ಗುಣಪೂರ್ಣನಾದ ಸರ್ವೋತ್ತಮನಾದ ನಿನಗೆ ನಮಸ್ಕಾರ ಅಂತ ಹೇಳ್ತಾರೆ. ಇದರಿಂದ ಏನು ಹೇಳಿದಂತಾಯಿತು? ಭಗವಂತನನ್ನು ಅಲ್ಲಿ ಹೇಳಿದ ಲೋಕದೃಷ್ಟಿ ವಿಕಲ್ಪನಾ ಮಾಯಾ ನ, ಇತರರಿಗೆ ಭ್ರಮಕ್ಕೆ ಕಾರಣವಾದ ಮಾಯಾ ಸಂಬಂಧ ಭಗವಂತನಿಗೆ ಇಲ್ಲ. ಆದ್ದರಿಂದ ಭಗವಂತ ಮಾಯಾಶಬಲಿತ, ಭ್ರಮಕ್ಕೆ ಕಾರಣವಾದ ಮಾಯಾ ಸಂಬಂಧವುಳ್ಳವನು ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಲೋಕದೃಷ್ಟಿ ವಿಕಲ್ಪನ, ಲೋಕ ಅಂದರೆ ಜೀವರು, ಜೀವರಿಗೆ ಅಯಥಾರ್ಥ ಜ್ಞಾನವನ್ನು ಉಂಟು ಮಾಡತಕ್ಕಂತಹ ಮಾಯೆಯು ಯತ್ರ ಯಾವ ಪರಮಾತ್ಮನಲ್ಲಿ ನ ಶ್ರೂಯತೆ ಶ್ರುತಿಯಿಂದ ಹೇಳಲ್ಪಟ್ಟಿಲ್ಲವೋ ಅಂತಹ ಭಗವತೆ ಷಡ್ಗುಣೈಶ್ವರ್ಯ ಸಂಪನ್ನನಾದ ಪರಮಾತ್ಮನೇ ಸರ್ವೋತ್ತಮನಾದ ಬ್ರಹ್ಮಣೇ ಗುಣಪೂರ್ಣನಾದ ತುಭ್ಯಂ ನಿನಗೆ ನಮಃ ನಮಸ್ಕಾರವು. ಲೋಕದೃಷ್ಟಿ ವಿಕಲ್ಪನ ಜೀವರಿಗೆ ಅಯಥಾರ್ಥ ಜ್ಞಾನವನ್ನು ಉಂಟು ಮಾಡತಕ್ಕಂತಹ ಮಾಯೆ ಎಂಬತಕ್ಕಂಥದ್ದು ಯತ್ರ ಯಾವ ಪರಮಾತ್ಮನಲ್ಲಿ ನ ಶ್ರೂಯತೆ ಶ್ರುತಿಯಿಂದ ಹೇಳಲ್ಪಟ್ಟಿಲ್ಲವೋ ಅಂತಹ ಭಗವತೆ ಷಡ್ಗುಣೈಶ್ವರ್ಯ ಸಂಪನ್ನನಾದ ಬ್ರಹ್ಮಣೇ ಗುಣಪೂರ್ಣನಾದ ಪರಮಾತ್ಮನೇ ಸರ್ವೋತ್ತಮನಾದ ತುಭ್ಯಂ ನಿನಗೆ ನಮಃ ನಮಸ್ಕಾರವು. ಲೋಕದೃಷ್ಟಿ ವಿಕಲ್ಪನ ಅದಕ್ಕೇನರ್ಥ? ಲೋಕಾನಾಂ ಜೀವಾನಾಂ ಅಂತರ್ಥ. ಲೋಕ ಅಂದರೆ ಜೀವರು ಅಂತರ್ಥ. ದೃಷ್ಟಿಂ ವಿಕಲ್ಪಯತಿ, ದೃಷ್ಟಿಯನ್ನು ತಪ್ಪಾಗಿ ಮಾಡ್ತಾ ಇದೆ, ಭ್ರಮವುಳ್ಳವನ್ನಾಗಿ ಮಾಡ್ತಾ ಇದೆ. ದೃಷ್ಟಿಂ ಅಂದರೆ ನೋಟ, ಅದನ್ನು ವಿಕಲ್ಪಯತಿ ಭ್ರಮವುಳ್ಳದ್ದನ್ನಾಗಿ ಮಾಡ್ತಾ ಇದೆ ಅಂತ ಲೋಕದೃಷ್ಟಿ ವಿಕಲ್ಪನ ಅಂದರೆ ಜೀವರ ಭ್ರಮಕ್ಕೆ ಕಾರಣವಾದದ್ದು ಎಂಬುದಾಗಿ ಅರ್ಥ ಅಂತರ್ಥ. ತ್ವಮಾದ್ಯ ಪುರುಷ ಸಾಕ್ಷಾತ್ ಈಶ್ವರ ಪ್ರಕೃತೆ ಪರಃ ಮಾಯಾಂ ಯುಧಸ್ಯ ಚಿಚ್ಛಕ್ತ್ಯ ಕೈವಲ್ಯೇ ಸ್ಥಿತ ಆತ್ಮನಿ. ಭಗವಂತನ ಸ್ವರೂಪ ಏನು ಅದನ್ನು ಹೇಳ್ತಾ ಇದ್ದಾರೆ. ತ್ವಂ ಆದ್ಯ ಪುರುಷ ಅಂತ. ಪರಮಾತ್ಮ ಇದ್ದಾನಲ್ಲ ಅವನು ಸೃಷ್ಟಿಗಿಂತ ಮೊದಲಿದ್ದಂತಹ ಪುರುಷ. ಉಳಿದೆಲ್ಲ ಜೀವರು ಸೃಷ್ಟಿಗೆ ಬರ್ತಾ ಇದ್ದಾರೆ, ಸೃಷ್ಟಿಗೆ ಬಂದ ಮೇಲೆ ಅವರಿರತಕ್ಕಂಥವ್ರು. ಪರಮಾತ್ಮ ಆದ್ಯ, ಎಲ್ಲರೂ ಸೃಷ್ಟಿಯನ್ನು ಹೊಂದಕ್ಕಿಂತ ಮೊದಲೇ ಇರತಕ್ಕಂತಹ ವ್ಯಕ್ತಿ ನೀನು. ಅಷ್ಟೇ ಅಲ್ಲ, ಪುರುಷ
ಪೂರ್ಣ ಷಡ್ಗುಣ ಐಶ್ವರ್ಯ ಸಂಪನ್ನನಾಗಿರ್ತಕ್ಕಂಥವನು ನೀನು. ಹಾಗೆಯೇ ಭಗವಂತ ಇದ್ದಾನಲ್ಲ, ಅವನು ಪ್ರಕೃತೇ ಪರಃ ಈಶ್ವರ ಅಂತ. ಪ್ರಕೃತಿಯನ್ನು ಮೀರಿದವನು, ಜಗತ್ತಿಗೆ ನಿಯಾಮಕನಾಗಿರ್ತಕ್ಕಂಥವನು, ಬ್ರಹ್ಮಾದಿ ದೇವತೆಗಳಿಗೂ ನಿಯಾಮಕನಾಗಿರ್ತಕ್ಕಂಥವನು. ಅಂತಹ ಪರಮಾತ್ಮ ಚಿಚ್ಛಕ್ತಿಯ ಮಾಯಾಂ ಯುಧಸ್ಸಿ. ಭಗವಂತ ತನ್ನ ಚೇತನ ರೂಪ ಸ್ವರೂಪಭೂತವಾಗಿರ್ತಕ್ಕಂಥ ಶಕ್ತಿಯಿಂದ ಮಾಯೆಯ ಸಂಬಂಧವನ್ನು ಕಳ್ಕೊಂಡಿದ್ದಾರೆ. ಮಾಯಾಂ ವಿದಸ್ಯ, ಮಾಯೆಯನ್ನು ತಿರಸ್ಕಾರ ಮಾಡಿ ಕೈವಲ್ಯೇ ಆತ್ಮನಿ ಸ್ಥಿತಃ. ಭಗವಂತ ಕೇವಲ, ಹಿಂದೆ ಹೇಳಿದರು, ಕೇವಲ ಅಂದ್ರೇನು? ಜಡ ಅಮಿಶ್ರ, ಪ್ರಕೃತಿಯ ಸಂಬಂಧ ಇಲ್ಲದೆ ಇರತಕ್ಕಂತಹ ಸ್ವರೂಪದಲ್ಲಿ ಭಗವಂತ ಇದ್ದಾನೆ ಅಂತ ಭಗವಂತನನ್ನು ಭಾಗವತ ಉಲ್ಲೇಖ ಮಾಡಿದೆ. ಅದರಿಂದ ಏನು ಹೇಳದಂತೆ ಆಯಿತು? ಭಗವಂತನಿಗೆ ಮಾಯಾ ಶಬಲಿತತ್ವ ಇಲ್ಲ ಅಂತ ಹೇಳದಂತೆ. ಮಾಯಾಂ ಯುಧಸ್ಯ, ಭಗವಂತ ಈ ಜೀವರಿಗೆ ಅಯಥಾರ್ಥಕ್ಕ ಜ್ಞಾನಕ್ಕೆ ಕಾರಣವಾಗಿರ್ತಕ್ಕಂಥ ಮಾಯೆಯನ್ನು ತನ್ನ ಸ್ವರೂಪ ಜ್ಞಾನ ಶಕ್ತಿಯಿಂದ ದೂರ ಮಾಡಿಕೊಂಡಿದ್ದಾನೆ. ಭ್ರಮ ಬರೋದು ಯಾವಾಗ? ಜ್ಞಾನ ಇದ್ದರೆ ಭ್ರಮ ಬರಲ್ಲ. ಜ್ಞಾನ ಇಲ್ಲ, ಅಜ್ಞಾನ ಇದೆ ಅಂತಂದರೆ ಆವಾಗ ಭ್ರಮೆ ಬರುತ್ತೆ. ಶುಕ್ತಿಯನ್ನು ಶುಕ್ತಿ ಅಂತ ತಿಳಿದಿದ್ದೀರ, ಹಗ್ಗವನ್ನು ಹಗ್ಗ ಅಂತ ತಿಳಿದಿದ್ದೀರ, ಆವಾಗ ನಿಮಗೆ ರಜತ ಅಂತಾಗಲಿ ಅಥವಾ ಹಾವಂತಾಗಲಿ ಜ್ಞಾನ ಬರುತ್ತಾ? ಇಲ್ಲ. ಹಾಗಾದರೆ ಯಾರಿಗೆ ಯಥಾರ್ಥ ಜ್ಞಾನ ಇರುತ್ತೋ ಅವರಿಗೆ ಭ್ರಮ ಬರಲ್ಲ. ಭಗವಂತ ಅವನಿಗೆ ಯಥಾರ್ಥ ಜ್ಞಾನ ಇದೆ. ಅದನ್ನೇ ಹೇಳಿದ್ದು ಭಗವಂತ ಚಿಚ್ಛಕ್ತಿಯ. ಚಿತ್ ಅಂದರೆ ಜ್ಞಾನ, ಜ್ಞಾನಶಕ್ತಿ, ಸ್ವರೂಪಭೂತವಾದ ಜ್ಞಾನಶಕ್ತಿಯಿಂದ ಭಗವಂತ ಏನು ಮಾಡಿದ್ದಾನೆ? ಮಾಯಾಂ ಯುಧಸ್ಯ, ಭ್ರಮಕಾರಿಯಾಗಿರ್ತಕ್ಕಂತಹ ಈ ಮಾಯೆಯನ್ನು ದೂರ ಮಾಡಿಕೊಂಡಿದ್ದಾನೆ. ಆದ್ದರಿಂದಾಗಿ ಭ್ರಮಕ್ಕೆ ಕಾರಣವಾದ ಮಾಯಾ ಶಬಲಿತತ್ವ ಭಗವಂತನಿಗೆ ಹೇಳಲಿಕ್ಕೆ ಬರೋದಿಲ್ಲ. ತ್ವಂ, ನೀನು ಆದ್ಯ, ಸೃಷ್ಟಿಗಿಂತ ಮೊದಲಿದ್ದವನು, ಪುರುಷಃ, ಪೂರ್ಣ ಐಶ್ವರ್ಯ ಸಂಪನ್ನನಾದವನು, ಸಾಕ್ಷಾತ್, ಸಾಕ್ಷಾತ್ತಾಗಿ, ಪ್ರಕೃತಿ ಈಶ್ವರ, ಜಗತ್ತಿಗೆ ನಿಯಾಮಕನು, ಪ್ರಕೃತೇ, ಪ್ರಕೃತಿಗೆ ಪರಃ, ದೂರದಲ್ಲಿರುವವನು, ಪ್ರಕೃತಿಯಿಂದ ದೂರದಲ್ಲಿರುವವನು, ಚಿಚ್ಛಕ್ತಿಯ, ಜ್ಞಾನಶಕ್ತಿ, ಸ್ವರೂಪಭೂತವಾದ ಜ್ಞಾನಶಕ್ತಿಯಿಂದ ಮಾಯಾಂ, ಭ್ರಮಕಾರಕವಾದ ಮಾಯೆಯನ್ನು ವಿಧಸ್ಯ, ದೂರ ಮಾಡಿಕೊಂಡು, ಕೈವಲ್ಯೇ, ಜಡ ಅಮಿಶ್ರಿತವಾಗಿರ್ತಕ್ಕಂತಹ ಆತ್ಮನಿ, ಸ್ವರೂಪದಲ್ಲಿ ಸ್ಥಿತಃ ಇದ್ದೀಯ. ತ್ವಂ, ನೀನು ಆದ್ಯ, ಪ್ರಕೃತಿಗಿಂತ ಮೊದಲಿರ್ತಕ್ಕಂಥವನು, ಸೃಷ್ಟಿಗಿಂತ ಮೊದಲಿರ್ತಕ್ಕಂಥವನು, ಪುರುಷಃ, ಪೂರ್ಣ ಷಡ್ಗುಣೈಶ್ವರ್ಯ ಸಂಪನ್ನನಾದವನು, ಸಾಕ್ಷಾತ್, ಸಾಕ್ಷಾತ್ತಾಗಿ, ಈಶ್ವರ, ಜಗತ್ತಿಗೆ ನಿಯಾಮಕನಾದವನು, ಪ್ರಕೃತೇ, ಪ್ರಕೃತಿಗಿಂತ ಪರಃ, ಉತ್ತಮನಾದವನು, ಪ್ರಕೃತಿಯನ್ನು ಮೀರಿರ್ತಕ್ಕಂಥವನು. ಅಂತಹ ನೀನು ಚಿಚ್ಛಕ್ತಿಯ, ಜ್ಞಾನಶಕ್ತಿಯಿಂದ, ಸ್ವರೂಪಭೂತವಾದ ಜ್ಞಾನಶಕ್ತಿಯಿಂದ ಮಾಯಾಂ ಯುಧಸ್ಯ, ಮಾಯೆಯನ್ನು ಮೀರಿ ಮಾಯೆಯ ಸಂಬಂಧ ಇಲ್ಲದವನಾಗಿ, ಕೈವಲ್ಯೆ, ಜಡ ಅಮಿಶ್ರಿತವಾದ ಆತ್ಮನಿ, ನಿನ್ನಲ್ಲಿ ಸ್ಥಿತಃ, ಇರತಕ್ಕಂಥವನಾಗಿದ್ದೀಯಾ. ಸಯೇವ ಜೀವಲೋಕಸ್ಯ ಮಾಯಾಮೋಹಿತಚೇತಸಃ ವಿಧಿತ್ಸುಸ್ವೇನ ವೀರ್ಯೇಣ ಶ್ರೇಯೋ ಧರ್ಮಾದಿಲಕ್ಷಣಂ. ಭಗವಂತ ಮಾಯೆಯಿಂದ ಮೋಹಕ್ಕೆ ಒಳಗಾಗಿರ್ತಕ್ಕಂತಹ ಯಾವ ಜೀವರಿದ್ದಾರೋ, ಜೀವಲೋಕಸ್ಯ, ಜೀವರ ಸಮುದಾಯ ಅದೇನಾಗಿದೆ? ಮಾಯಾಮೋಹಿತ ಚೇತಸಃ, ಮಾಯೆಯಿಂದ ಮೋಹಕ್ಕೆ ಒಳಗಾದಂತಹ ಮನಸ್ಸುಳ್ಳವರಾಗಿದ್ದಾರೆ. ಅಂತಹ ಜೀವರಿಗೆ ಪರಮಾತ್ಮ ಏನು ಮಾಡ್ತಾ ಇದ್ದಾನೆ? ಸ್ವೇನ ವೀರ್ಯೇಣ, ತನ್ನ ಸ್ವರೂಪಭೂತವಾದಂತಹ ಸಾಮರ್ಥ್ಯದಿಂದ ಧರ್ಮಾದಿ ಲಕ್ಷಣಂ ಶ್ರೇಯ ವಿದಿತ್ಸುಹು ಅಂತ. ಜೀವರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಎಂಬತಕ್ಕಂತಹ 4 ವಿಧವಾದಂತಹ ಶ್ರೇಯಸ್ಸನ್ನು ಬಯಸ್ತಾ ಇದ್ದಾನೆ. ಹಿಂದೆ ಹೇಳಿದ್ರು, ಗುಣವಿಶಿಷ್ಟನಾದ ಪರಮಾತ್ಮ ಅವನೇನು ಮಾಡ್ತಾನೆ ಅಂತಂದರೆ, ಯಾರು ಮೋಹಕ್ಕೆ ಒಳಗಾಗಿದ್ದಾರೋ, ಮಾಯೆಯ ಮೋಹಕ್ಕೆ ಒಳಗಾದಂಥ ಮನಸ್ಸುಳ್ಳವರಾಗಿದ್ದಾರೋ ಅಂತಹ ಜೀವರಿಗೆ ಮಾಯೆಯನ್ನು ದೂರ ಮಾಡಿ ಧರ್ಮ, ಅರ್ಥ, ಕಾಮ, ಮೋಕ್ಷ ರೂಪವಾಗಿರ್ತಕ್ಕಂತಹ ಶ್ರೇಯಸ್ಸು ಪ್ರಾಪ್ತಿಯಾಗಬೇಕೆಂಬುದಾಗಿ ಭಗವಂತ ಬಯಸ್ತಾ ಇದ್ದಾನೆ. ಮಾಯಾಮೋಹಿತ ಚೇತಸಃ, ಮಾಯೆಯಿಂದ ಮೋಹಗೊಂಡಿರ್ತಕ್ಕಂಥ ಮನಸ್ಸುಳ್ಳಂತಹ ಜೀವಲೋಕಸ್ಯ,
ಜೀವರ ಸಮುದಾಯಕ್ಕೆ ಸ್ವೇನ ತನ್ನ ವೀರ್ಯೇಣ ಸಾಮರ್ಥ್ಯದಿಂದ ಧರ್ಮಾದಿಲಕ್ಷಣಂ ಧರ್ಮ ಅರ್ಥ ಕಾಮ ಮೋಕ್ಷ ಎಂಬತಕ್ಕಂತಹ ಶ್ರೇಯಸ್ಸನ್ನು ವಿಧಿತ್ಸುಹು ಉಂಟು ಮಾಡಲು ಬಯಸ್ತಕ್ಕಂಥವನೇ ಸಯೇವ ಆ ಪರಮಾತ್ಮನಾಗಿದ್ದಾನೆ. ಮಾಯಾಮೋಹಿತ ಚೇತಸಃ ಮಾಯೆಯಿಂದ ಮೋಹಗೊಂಡಂಥ ಮನಸ್ಸುಳ್ಳಂತಹ ಜೀವಲೋಕಸ್ಯ ಜೀವರ ಸಮುದಾಯಕ್ಕೆ ಸ್ವೇನ ವೀರ್ಯೇಣ ತನ್ನ ಸ್ವರೂಪಭೂತವಾದ ಸಾಮರ್ಥ್ಯದಿಂದ ಧರ್ಮಾದಿಲಕ್ಷಣ ಧರ್ಮ ಅರ್ಥ ಕಾಮ ಮೋಕ್ಷ ಸ್ವರೂಪವಾದ ಶ್ರೇಯಸ್ಸನ್ನು ವಿಧಿತ್ಸುಹು ಮಾಡಲು ಬಯಸುವವನು ಸಯೇವ ಆ ಪರಮಾತ್ಮನೇ ಆಗಿದ್ದಾನೆ. ಇತಿ ಭಾಗವತೆ ಪ್ರೋಕ್ತ ಚತುರ್ಮುಖ ಮುಖೋಕ್ತಿತಃ ಕೃಷ್ಣಸ್ಯ ಬಂಧಕೀಭೂತ ಮಾಯಾದೂರತ್ವ ನಿರ್ಣಯಾತ್. ಹೀಗೆ ಭಾಗವತದಲ್ಲಿ ಚತುರ್ಮುಖ ಬ್ರಹ್ಮದೇವರು ಭಗವಂತನನ್ನು ಸ್ತೋತ್ರ ಮಾಡಿದ್ದಾರೆ. ಚತುರ್ಮುಖ ಮುಖೋಕ್ತಿತಃ ಚತುರ್ಮುಖ ಬ್ರಹ್ಮದೇವರ ಮುಖದಿಂದ ಹೇಳಿದಂತಹ ಮಾತುಗಳಿಂದ ಎಲ್ಲಿ ಹೇಳಿದ್ದು? ಭಾಗವತದಲ್ಲಿ ಹೇಳಿದ್ದು. ಆದ್ದರಿಂದ ಏನಾಯಿತು? ಭಗವಂತ ಕೃಷ್ಣ ಪರಮಾತ್ಮ ಮಾಯಾ ದೂರ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಬಂಧಕೀಭೂತ ಮಾಯಾ ದೂರತ್ವ ಭಗವಂತನಿಗೆ ಬಂಧಕವಾದ ಮಾಯೆಯ ಭ್ರಮಕಾರಿಯಾದ ಮಾಯೆಯ ಪ್ರಕೃತಿ ಎಂಬತಕ್ಕಂಥ ಮಾಯೆಯ ಸಂಬಂಧ ಎಂಬತಕ್ಕಂಥದ್ದು ಇಲ್ಲ ಎಂಬುದಾಗಿ ನಿರ್ಣಯವಾಗುತ್ತೆ. ಆದ್ದರಿಂದ ಭಗವಂತ ಮಾಯಾಮಯನಲ್ಲ, ಅಂದರೆ ಪ್ರಕೃತಿಯಿಂದ ಶಬಲಿತನಾದವನಲ್ಲ, ಅಥವಾ ಭ್ರಮಕಾರಿಯಾದಂತಹ ಮಾಯಾಶಬಲಿತನಾದವನು ಅಲ್ಲ. ಇತಿ ಈ ರೀತಿಯಾಗಿ ಭಾಗವತದಲ್ಲಿ ಪ್ರೋಕ್ತ ಚತುರ್ಮುಖ ಮುಖೋಕ್ತಿತಃ ಬ್ರಹ್ಮದೇವರಿಂದ ಹೇಳಲ್ಪಟ್ಟಂತಹ ಮಾತಿನಿಂದ ಕೃಷ್ಣಸ್ಯ ಭಗವಂತನಿಗೆ ಬಂಧಕೀಭೂತ ಮಾಯಾದೂರತ್ವ ನಿರ್ಣಯಾತ್ ಬಂಧನಕ್ಕೆ ಕಾರಣವಾಗಿರ್ತಕ್ಕಂಥ ಮಾಯೆಯಿಂದ ದೂರನಾಗಿದ್ದಾನೆ ಎಂಬುದಾಗಿ ನಿರ್ಣಯ ಆಗಿರೋದ್ರಿಂದ ಭಗವಂತ ಮಾಯಾಶಬಲಿತನೂ ಅಲ್ಲ. ಇತಿ ಈ ರೀತಿಯಾಗಿ ಭಾಗವತದಲ್ಲಿ ಪ್ರೋಕ್ತ ಚತುರ್ಮುಖ ಮುಖೋಕ್ತಿತಃ ಹೇಳಲ್ಪಟ್ಟಂತಹ ಬ್ರಹ್ಮದೇವರ ಮುಖದ ಮಾತಿನಿಂದ ಕೃಷ್ಣಸ್ಯ ಕೃಷ್ಣ ಪರಮಾತ್ಮನಿಗೆ ಭಗವಂತನಿಗೆ ಬಂಧಕೀಭೂತ ಮಾಯಾ ದೂರತ್ವ ನಿರ್ಣಯಾತ್ ಬಂಧನಕ್ಕೆ ಕಾರಣವಾದ ಮಾಯಾ ದೂರತ್ವವು ನಿರ್ಣಯವಾಗುವುದರಿಂದ ಭಗವಂತ ಮಾಯಾಶಬಲಿತನೂ ಅಲ್ಲ ಅಂತ. ಶ್ರೀಕೃಷ್ಣಾರ್ಪಣವಸ್ತು. ಮುಂದಿನ ತಿಂಗಳು ಯಾವ ಡೇಟ್ ಹೇಳಿದ್ದು? ನಿನ್ನೆ ಹಾಂ 23, 24 ಸೋಮವಾರ ಭಾನುವಾರ, ಸೋಮವಾರ ಮಂಗಳವಾರ 23, 24 21 ಪುರಂದರಸರ ಆರಾಧನೆ, 22 ಅದು ಪಾಡ್ಯ, ಅದಕ್ಕೋಸ್ಕರ 23, 24 ತೆಲುಗ ಓದ್ಲಿಕ್ಕೆ ಬರುತ್ತೆ, ಅಕ್ಷರ ಬರುತ್ತೆ, ಅರ್ಥ ಬರಲ್ಲ. ಯಾಕೆ? ಮಹಿಷಿ
ಹಿಂದೆ ಭಾಗವತ ತಾತ್ಪರ್ಯ ಆಗಿತ್ತು, ಮಾಡ್ಬೋದು. ವಾಸುದೇವನ್ ಬರಲಿಲ್ಲ. ಹಾಂ, ಆಗಲೇ ಬಾಳ್ಗಲ್ಲ ಆಯಿತಾ? ಭಾಗವತ ತಾತ್ಪರ್ಯನ